ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನದಿಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೆ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಶುಕ್ರವಾರ ತಾಯಿ ಮಹಾಲಕ್ಷ್ಮಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನಮ್ಮಿ ಮಹರ್ಷಿ ವಾಣಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ, ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ ಹಾಗೂ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಗ್ರಹಗತಿಗಳಲ್ಲಾಗಿರ್ಬೋದು, ರಾಶಿ ನಕ್ಷತ್ರಚಾರ ಪ್ರಕಾರ ಆಗಿರ್ಬೋದು, ನವಗ್ರಹಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಇದ್ರೂ ಕೂಡ ಅದೆಲ್ಲವನ್ನು ನಾವು ಪೂಜೆ ಪುನಸ್ಕಾರ ಹೋಮ ಹವನಾದಿಗಳಿಂದ ಕಾರ್ಯಸಿದ್ಧಿಯನ್ನು ಪಡಿಸ್ಕೊಳ್ಬೋದು. ಆದರೆ ಒಬ್ಬ ಮನುಷ್ಯ ತಾನು ಪ್ರತಿನಿತ್ಯ ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡತಕ್ಕಂಥದ್ದಾಗಲಿ, ಒಂದಿಷ್ಟು ದೃಷ್ಟಿದೋಷಕ್ಕೆ ಒಳಗಾಗ್ತಕ್ಕಂಥದ್ದಾಗಲಿ, ನೆಗೆಟಿವಿಟಿಗೆ ಅಟ್ರಾಕ್ಟ್ ಆಗ್ತಕ್ಕಂಥದ್ದಾಗಲಿ, ಮಾಟ ಮಂತ್ರ ತಂತ್ರ ಪ್ರಯೋಗಾದಿಗಳಿಂದ ಸುರಕ್ಷಿತವಾಗಿರಬೇಕು ಅಂತಂದರೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಯಾಕೆ ಅಂತಂದರೆ ಸಂಪೂರ್ಣವಾಗಿ ಪಂಚಲೋಹದಿಂದ ನಿರ್ಮಿತವಾಗಿರ್ತಕ್ಕಂಥ ಒಂದು ಪೆಂಡೆಂಟ್. ಅದರ ಮಧ್ಯದಲ್ಲಿರ್ತಕ್ಕಂಥ ರತ್ನವೇ ಅನರ್ಘ್ಯ ಶಕ್ತಿಯನ್ನು ಉಳ್ಳಂತಹ ಒಂದು ಅಭೂತಪೂರ್ವಕವಾಗಿರ್ತಕ್ಕಂಥ ಒಂದು ರತ್ನ ಅಂತಲೇ ಹೇಳ್ಬೋದು. ಅದುವೇ ದ ಡಿವೈನ್ ಸ್ಟಾರ್. ಇದನ್ನು ತಾವು ಆನ್ಲೈನಲ್ಲೂ ಕೂಡ ಖರೀದಿಯನ್ನು ಮಾಡ್ಬೋದು. ಇಲ್ಲವಾದಲ್ಲಿ ಆಶ್ರಮಕ್ಕೆ ಬಂದರೆ ಇವರದ್ದೇ ಆಗಿರ್ತಕ್ಕಂಥ ವ್ಯಾಪಾರದ ಮಳಿಗೆ ಇದೆ, ಅಲ್ಲೂ ಕೂಡ ತಾವು ಇದನ್ನು ಖರೀದಿಯನ್ನು ಮಾಡ್ಬೋದು. ಹಾಗಾಗಿ ಒಮ್ಮೆ ತಪ್ಪದೇ ಧರಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಇನ್ನು ಸುದರ್ಶನ್ ಸಿಲ್ಕ್ಸ್, ಸಂಭ್ರಮ ವೆಡ್ಡಿಂಗ್ ಕಲೆಕ್ಷನ್ಸ್, ಚಿಕ್ಕಪೇಟೆ ಮತ್ತು ಮಾರತ್ಹಳ್ಳಿ, ಹಾಗೂ ಸದ್ಗುರು ಆಯುರ್ವೇದ ಅಲೋವೆರಾ ಶಾಂಪೂ ಮತ್ತು ಕಂಡೀಷ್ನರ್ಸ್. ಶಾಂಪೂವಿನ ಶುದ್ಧತೆ, ಕಂಡೀಷ್ನರಿನ ನುಣುಪು, ಈ ಎರಡು ಗುಣಗಳು ಕೂಡ ಒಂದರಲ್ಲೇ, ಅದು ಕೇವಲ ₹2. ಹಾಗಾಗಿ ನಿಮ್ಮ ಕೇಶದ ಸಂರಕ್ಷಣೆಗಾಗಿ ತಪ್ಪದೇ ಬಳಸಿ ಸದ್ಗುರು ಆಯುರ್ವೇದ ಅಲೋವೆರಾ ಶಾಂಪೂ ಮತ್ತು ಕಂಡೀಷ್ನರ್ಸ್. ಇನ್ನು ಭೀಮಾ ಜ್ಯುವೆಲ್ಲರ್ಸ್, ಅದ್ಭುತವಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಆಭರಣಗಳ ಮಳಿಗೆ ಅಂತಲೇ ಹೇಳ್ಬೋದು ಭೀಮಾ ಜ್ಯುವೆಲ್ಲರ್ಸ್. ಇನ್ನು ಬಹಳ ವಿಶೇಷವಾಗಿ ಮಲ್ಲಿಕಾರ್ಜುನ ಟ್ರಾವೆಲ್ಸ್. ಪ್ರತಿ ದಿಕ್ಕಿನಲ್ಲೂ ಒಂದು ದರ್ಶನ, ಪ್ರತಿ ಹೆಜ್ಜೆಯಲ್ಲೂ ಒಂದು ಆರಾಮ. ಪ್ರಪಂಚದ ಯಾವುದೇ ಮೂಲೆ ಇರಲಿ, ಬಹಳ ಆತ್ಮೀಯವಾಗಿರ್ತಕ್ಕಂಥ ಒಂದು ಆರೈಕೆಯಿಂದ ಜೋಪಾನವಾಗಿ ತಮ್ಮನ್ನು ಕರ್ಕೊಂಡು ಹೋಗಿ ಬರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕಾಯಕ ಅಂತಂದರೆ ಅದು ಮಲ್ಲಿಕಾರ್ಜುನ ಟ್ರಾವೆಲ್ಸ್ ಅಂತಲೇ ಹೇಳ್ಬೋದು. ಪೂರ್ವದಿಂದ ಪಶ್ಚಿಮದವರೆಗೆ, ಉತ್ತರದಿಂದ ದಕ್ಷಿಣದವರೆಗೆ ಯಾವುದೇ ಯಾತ್ರೆ ಇರಲಿ, ಯಾವುದೇ ದೇವಸ್ಥಾನ ಇರಲಿ, ಪುಣ್ಯಕ್ಷೇತ್ರ ಇರಲಿ, ತೀರ್ಥಕ್ಷೇತ್ರ ಇರಲಿ, ಟೂರಿಸಂ ಆಗಿರಲಿ, ಯಾವುದೇ ಒಂದು ಸಾನ್ನಿಧ್ಯ ಆದ್ರೂ ಕೂಡ ವಿಶೇಷವಾಗಿರತಕ್ಕಂಥ ದರ್ಶನದ ಜೊತೆಗೆ ಒಂದು ಆರೈಕೆ, ಮನೆ ಊಟದಂತೆ ಅಭಿರುಚಿ, ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಹಾಸ್ಪಿಟಾಲಿಟಿ, ಇದೆಲ್ಲದರ ಜೊತೆಗೆ ಹೋಗಿ ಬರ್ತಕ್ಕಂಥ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಜವಾಬ್ದಾರಿ, ಸಾಧಕ ಬಾಧಕ ಇದೆಲ್ಲದರಲ್ಲೂ ಕೂಡ ಹೆಚ್ಚಿನಷ್ಟು ಮುತುವರ್ಜಿ ವಹಿಸಿ ತಮ್ಮನ್ನು ಜೋಪಾನವಾಗಿ ಕರ್ಕೊಂಡ್ಬರ್ತಕ್ಕಂಥ ಕಾಯಕವೇ ಮಲ್ಲಿಕಾರ್ಜುನ ಟ್ರಾವೆಲ್ಸ್. ಯಾಕೆ ಅಂತಂದರೆ ಮನುಷ್ಯ ಅಂತಂದಮೇಲೆ ಪ್ರತಿಯೊಬ್ಬರಿಗೂ ಕೂಡ ಪ್ರಪಂಚದ ಮೂಲೆನೂ ಕೂಡ ನೋಡಬೇಕೆಂಬತಕ್ಕಂಥ ಒಂದು ಮಹದಾಸೆ. ಆದರೆ ಅಲ್ಲೆಲ್ಲ ಹೋಗಬೇಕು ಅಂತಂದರೆ ಪೂರಕವಾಗಿರ್ತಕ್ಕಂಥ ವ್ಯವಸ್ಥೆ ಬೇಕಲ್ವಾ? ಆ ವ್ಯವಸ್ಥೆಯನ್ನು ಬಹಳ ಅದ್ಭುತವಾಗಿ ಮಾಡಿಕೊಡ್ತಕ್ಕಂಥ, ಸುಸರ್ಜಿತವಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ಮಾಡಿಕೊಡ್ತಕ್ಕಂಥ ಕಾಯಕವೇ ಮಲ್ಲಿಕಾರ್ಜುನ ಟ್ರಾವೆಲ್ಸ್ ಅಂತಲೇ ಹೇಳ್ಬೋದು. ಒಮ್ಮೆ ತಪ್ಪದೇ ಸಂಪರ್ಕಿಸಿ. ಇನ್ನು ಸಿಲ್ಕ್ ಮಾರ್ಕ್, ರೇಷ್ಮೆಯ ಪರಿಶುದ್ಧತೆಯ ಒಂದೇ ಸಂಕೇತ ಸಿಲ್ಕ್ ಮಾರ್ಕ್ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ನೋಡಿ, ನಮ್ಮ ಒಂದು ಸಂಸ್ಕೃತಿ, ಸಂಪ್ರದಾಯ, ಘನತೆ, ಗೌರವ ಇದೆಲ್ಲವನ್ನೂ ಕೂಡ ಪ್ರತಿಬಿಂಬಿಸೋದ್ರಲ್ಲಿ ಚಿನ್ನ ಮತ್ತು ರೇಷ್ಮೆ ಅನನ್ಯವಾಗಿರ್ತಕ್ಕಂಥ ಒಂದು ಪಾರಂಪರ್ಯವನ್ನು ಹೊಂದಿರತಕ್ಕಂಥದ್ದಿದೆ. ಬಂಗಾರವನ್ನು ಖರೀದಿಯನ್ನು ಮಾಡಬೇಕಾದ್ರೆ ನಾವು ಹೇಗೆ ಹಾಲ್ಮಾರ್ಕನ್ನು ನೋಡಿ ಖರೀದಿಯನ್ನು ಮಾಡ್ತೀವೋ, ಅದೇ ರೀತಿ ರೇಷ್ಮೆಯನ್ನು ಖರೀದಿ ಮಾಡಬೇಕಾದ್ರೂ ಕೂಡ ಸಿಲ್ಕ್ ಮಾರ್ಕನ್ನು ನೋಡಿ ನಾವು ಖರೀದಿಯನ್ನು ಮಾಡಬೇಕು. ಯಾಕೆ ಅಂತಂದರೆ ರೇಷ್ಮೆಯ ಪರಿಶುದ್ಧವಾಗಿರ್ತಕ್ಕಂಥ ಒಂದೇ ಸಂಕೇತ ಸಿಲ್ಕ್ ಮಾರ್ಕ್ ಅಂತಲೇ ಹೇಳ್ಬೋದು. ಆನ್ಲೈನಲ್ಲೂ ತಾವು ತರಿಸ್ಕೋಬೋದು, ಇಲ್ಲ ಅಂತಲ್ಲ. ಆದರೆ ಎಲ್ಲೋ ಒಂದು ಕಡೆ ಸ್ಕ್ಯಾಮ್ಗೆ ಒಳಗಾಗೋಗ್ತೀರಿ. ಯಾಕೆ ಅಂತಂದರೆ ತಾವು ಕಣ್ಣಾರೆ ನೋಡಲಿಕ್ಕಾಗೋದಿಲ್ಲ, ಮುಟ್ಟಿ ಅದನ್ನು ಅನುಭವಿಸ್ಲಿಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ರೇಷ್ಮೆ ನೋಡೋದಕ್ಕೆ ಬಹಳ ಅಂದವಾಗೇ ಇರುತ್ತೆ, ಆದರೆ ಅಲ್ಲೂ ಕೂಡ ಸಾಕಷ್ಟು ಮೋಸ ಆಗುತ್ತೆ. ಹಾಗಾಗಿ ಆನ್ಲೈನ್ ಸ್ಕ್ಯಾಮ್ಗಳಿಗೆ ಒಳಗಾಗೋದಕ್ಕಿಂತ
ತಾವು ನೇರವಾಗಿ ಯಾವ ಅಂಗಡಿನಲ್ಲಿ ಸಿಲ್ಕ್ ಮಾರ್ಕ್ ಎಂಬತಕ್ಕಂಥದ್ದನ್ನು ಸಂಪೂರ್ಣವಾಗಿ ಅಳವಡಿಸ್ತಾರೋ ಅಂತಹ ಸಾನ್ನಿಧ್ಯಗಳಿಗೆ ಹೋಗಿ ತಾವು ರೇಷ್ಮೆಯ ವಸ್ತ್ರವನ್ನು ಒಂದ್ಸತಿ ನೋಡಿ ಆ ವಸ್ತ್ರದಲ್ಲಿ ಸಿಲ್ಕ್ ಮಾರ್ಕ್ ಇರ್ತಕ್ಕಂಥದ್ದನ್ನು ಮಾತ್ರನೇ ತಾವು ಗಮನಿಸ್ಕೊಂಡು ರೇಷ್ಮೆಯನ್ನು ಖರೀದಿಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಹಾಗಾಗಿ ರೇಷ್ಮೆ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ವಸ್ತ್ರ ಅಂತಲೇ ಹೇಳ್ಬೋದು. ಆ ರೇಷ್ಮೆಗೆ ಅದರದ್ದೇ ಆಗಿರ್ತಕ್ಕಂಥ ಒಂದು ಘನತೆ ಗೌರವವನ್ನು ಕೂಡ ಇರ್ತಕ್ಕಂಥದ್ದಿದೆ. ಹಾಗಾಗಿ ತಪ್ಪದೇ ಪರಿಶೀಲಿಸಿ ಸಿಲ್ಕ್ ಮಾರ್ಕ್. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಶುಕ್ರವಾರ, ತಾಯಿ ಮಹಾಲಕ್ಷ್ಮಿಯ ಆರಾಧನೆ ಒಂದು ಕಡೆ, ಜೊತೆಗೆ ಶಂಕರಾಚಾರ್ಯರ ಜಯಂತಿ, ರಾಮಾನುಜಾಚಾರ್ಯರ ಜಯಂತಿ, ಶಂಕರಾಚಾರ್ಯರ ಒಂದು ಜಯಂತಿ, ಶಂಕರ ಜಯಂತಿ, ಅದ್ವೈತ ಸಿದ್ಧಾಂತದ ಬಗ್ಗೆ ಬಹಳ ಅದ್ಭುತವಾಗಿ ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ ಶಂಕರಾಚಾರ್ಯರು. ನಾನು ಮೇಲು, ನೀನು ಕೀಳು, ನಾನು ದೊಡ್ಡವನು, ನೀನು ಚಿಕ್ಕವನು, ನನ್ನದು ಉತ್ತಮವಾಗಿರ್ತಕ್ಕಂಥ ಒಂದು ಜಾತಿ, ನಿನ್ನದು ಕೀಳು ಜಾತಿ, ಇದೆಲ್ಲವೂ ಕೂಡ ಯಾವುದೂ ಇಲ್ಲ. ಭಗವಂತ ಕೊಟ್ಟಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ದೇಹ, ಈ ಮನುಷ್ಯನ ಜಾತಿ ಒಂದೇ ಎಂಬತಕ್ಕಂಥದ್ದನ್ನು ಅದ್ವೈತ ಸಿದ್ಧಾಂತದಲ್ಲಿ ಬಹಳ ಅದ್ಭುತವಾಗಿ ಶಂಕರಾಚಾರ್ಯರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅದು ಪ್ರಪಂಚವನ್ನೇ ತಮ್ಮ ಪಾದಗಳಲ್ಲಿ ಸುತ್ತಿ ನಮ್ಮ ಈ ಒಂದು ಅದ್ವೈತದ ಸಿದ್ಧಾಂತವನ್ನು ಬಹಳ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದಾರೆ ಶಂಕರಾಚಾರ್ಯರು. ಆದರೆ ನೋಡಿ, ಎಲ್ಲೋ ಒಂದು ಕಡೆ ಈ ಅದ್ವೈತದ ಸಿದ್ಧಾಂತವನ್ನು ತಿಳಿಸ್ಕೊಡ್ಬೇಕಾದ್ರೆ ಶಂಕರಾಚಾರ್ಯರಿಗೆ ಎಷ್ಟೋ ಜನ ವೈರಿಗಳು ಕೂಡ ಆಗೋಗ್ತಾರೆ. ಎಷ್ಟೋ ಜನ ಶಂಕರಾಚಾರ್ಯರ ಈ ಒಂದು ಅದ್ವೈತ ಸಿದ್ಧಾಂತಗಳೇ ತಪ್ಪು ಅಂತ ಹೇಳಲಿಕ್ಕೆ ಮುಂದೆ ಬರ್ತಾರೆ. ಆದರೆ ನಿಜಕ್ಕೂ ಹೇಳ್ತೀನಿ ಕೇಳಿ, ಒಬ್ಬ ಮನುಷ್ಯ ಅಂತಂದರೆ ಭಗವಂತ ಕೊಟ್ಟಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಒಂದು ಆಸ್ತಿ, ಮನುಷ್ಯನಲ್ಲಿ ಯಾವುದೇ ರೀತಿಯ ಭೇದ ಭಾವ ಇರಬಾರ್ದು ಎಂಬತಕ್ಕಂಥ ಒಂದು ವಿಚಾರವನ್ನು ನಿಜಕ್ಕೂ ಬಹಳ ಅದ್ಭುತವಾಗಿ ಸಾರಿದ್ದಾರೆ. ಅವರ ಈ ಒಂದು ಅದ್ವೈತ ಸಿದ್ಧಾಂತದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ವಿಚಾರ ಸಂಗತಿ ಇದೆ. ಹೀಗೆ ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತದ ಬಗ್ಗೆ ಒಂದಿಷ್ಟು ಆಲೋಚನೆಗಳನ್ನು ಮಾಡ್ತಾ ಇಡೀ ಪ್ರಪಂಚವನ್ನು ಪರ್ಯಟನೆಯನ್ನು ಮಾಡಬೇಕಾದ್ರೆ ಒಂದು ಭಾಗದಲ್ಲಿ ಶಂಕರಾಚಾರ್ಯರಿಗೆ ಒಬ್ಬ ಸ್ಮಶಾನವನ್ನು ಕಾಯ್ತಕ್ಕಂಥ ಒಬ್ಬ ಮನುಷ್ಯ ಕಣ್ಣು ಮುಂದೆ ಬರ್ತಾನೆ. ಪರಮೇಶ್ವರ ತನ್ನ ರೂಪದಲ್ಲೇ ನಿಂತಿರ್ತಾನೆ ಆ ಸಾನ್ನಿಧ್ಯದಲ್ಲಿ. ಶಂಕರಾಚಾರ್ಯರು ಆ ಒಂದು ವಿಚಾರವನ್ನು, ಆ ಒಂದು ಪ್ರಸಂಗವನ್ನು ಎಂಥ ಅದ್ಭುತವಾಗಿರ್ತಕ್ಕಂಥ ರೀತಿ ತಿಳಿಸ್ತಾರೆ ಅಂತಂದರೆ, ಎಷ್ಟೇ ಆದ್ರೂ ಕೂಡ ನೋಡಿ, ಇಲ್ಲಿ ಒಂದು ಶುದ್ಧತೆ ಜೊತೆಗೆ ಮೈಲಿಗೆ, ನನ್ನದು ಆ ಜಾತಿ, ನಿನ್ನದು ಈ ಜಾತಿ, ನೀನು ನನ್ನನ್ನು ಮುಟ್ಕೂಡ್ದು ಎಂಬತಕ್ಕಂಥ ಒಂದಿಷ್ಟು ಆಲೋಚನೆಗಳಲ್ಲಿ ಅಂಧಕಾರದಲ್ಲಿ ಮುಳುಗಿರ್ತಾರಲ್ಲ, ಅಂಥವರಿಗೆ ಈ ಒಂದು ವಿಚಾರ ಬಹಳ ಅದ್ಭುತವಾಗಿದೆ. ಆ ಸ್ಮಶಾನ ಕಾಯ್ತಕ್ಕಂಥ ಆತ ತನ್ನ ಕೈನಲ್ಲಿ ಒಂದಿಷ್ಟು ಹೆಂಡವನ್ನು ಕೈಲಿಟ್ಕೊಂಡು ಈ ರೀತಿ ಕುಡಿತಾ ಇವರೂ ನಡ್ಕೊಂಡು ಬರ್ತಾ ಇರ್ತಕ್ಕಂಥ ಒಂದು ಸಾನ್ನಿಧ್ಯದಲ್ಲಿ ಅವರು ನಡ್ಕೊಂಡು ಬರ್ತಾರೆ. ಆ ಕ್ಷಣ ಮಕಾಮುಖಿ ಆಗುತ್ತೆ. ಶಂಕರಾಚಾರ್ಯರು ಹೇಳ್ತಾರೆ, ನೀನು ನಿಲ್ಲು, ನಾನು ಇಷ್ಟು ಮಾತ್ರ ಸಿದ್ಧವಾಗಿದ್ದೇನೆ, ನಾನು ನೋಡಲಿಕ್ಕೆ ಇಷ್ಟೊಂದು ಶುದ್ಧವಾಗಿದ್ದೇನೆ, ನೀನು ನನ್ನ ಹತ್ರ ಯಾಕೆ ಬರ್ತಾ ಇದೆ? ನೀನೊಬ್ಬ ಸ್ಮಶಾನ ಕಾಯೋನು, ನೀನು ಅಲ್ಲೇ ನೀನು ಎಂಡ ಕುಡಿತಾ ಇದೆ, ನೀನು ನನ್ನ ಹತ್ರ ಬರಬಾರ್ದು, ನಾನು ಅಪವಿತ್ರ ಆಗ್ತೀನಿ ಅಂತ ಹೇಳ್ತಾರೆ ಶಂಕರಾಚಾರ್ಯರು. ಆ ಸಮಯದಲ್ಲಿ ಪರಮೇಶ್ವರ ಆ ಸ್ಮಶಾನವನ್ನು ಕಾಯ್ತಕ್ಕಂಥ ರೂಪದಲ್ಲಿ ನಿಂತು ಒಂದು ಅರ್ಥ ಮಾಡಿಸ್ತಾರೆ. ನಾನು ಒಂದು 3 ಅಡಿ ಹಿಂದೆ ಹೋಗ್ತೀನಿ, ಸಾಕಾ? ಇನ್ನೂ 3 ಅಡಿ ಹಿಂದೆ ಹೋಗ್ತೀನಿ, ಸಾಕಾ? ಆಯಿತು, ನಿಮ್ಮಿಂದ ಒಂದು 15 ಅಡಿ ದೂರ ಹೋಗ್ತೀನಿ, ಸಾಕಾ? ನಾನು ನಿಂತಿರೋ ಭೂಮಿ ಮೇಲೆ ನೀವು ನಿಂತಿದ್ದೀರ ತಾನೆ, ನಾನು ಉಸಿರಾಡೋ ಗಾಳಿನ ನೀವು ಉಸಿರಾಡ್ತೀರ ತಾನೆ, ಅಲ್ಲಿ ನಿಮಗೆ ಮೈಲಿಗೆ ಆಗಲಿಲ್ವಾ? ನಾನು ಯಾವ ಆಕಾಶದ ಕೆಳಗಡೆ ನಿಂತಿದ್ದೀನೋ ನೀವು ಅದೇ ಆಕಾಶದ ಕೆಳಗಡೆ ತಾನೇ ನಿಂತಿದ್ದೀರಾ, ನಿಮ್ಗೆ ಅಲ್ಲಿ ಮೈಲಿಗೆ ಆಗಲಿಲ್ವಾ? ಆಗಬೇಕಲ್ವ ಮೈಲಿಗೆ ಹಂಗಂತಂದ್ರೆ, ಮತ್ತೆ ನೀವು ಯಾಕಿದ್ದೀರಾ ಇಲ್ಲಿ? ಅದಲ್ಲ, ಭಗವಂತ ಸೃಷ್ಟಿ ಮಾಡಿರ್ತಕ್ಕಂಥ ಪ್ರತಿಯೊಂದು ಜೀವರಾಶಿಗೂ ಕೂಡ ಅದರದ್ದೇ ಆಗಿರ್ತಕ್ಕಂಥ ಸ್ಥಾನ ಮಾನಗಳಿದ್ದಾವೆ. ಯಾರೂ ಕೂಡ ತಪ್ಪಲ್ಲ, ಯಾರೂ ಕೂಡ ಮೇಲೂ ಅಲ್ಲ ಕೀಳು ಅಲ್ಲ, ಎಲ್ಲರೂ ಕೂಡ ಒಂದೇ ಅನ್ನೋದನ್ನ ಪರಮೇಶ್ವರ ಸ್ಮಶಾನವನ್ನು ಕಾಯ್ತಕ್ಕಂಥ ರೂಪದಲ್ಲಿ ಎಂತಹ ಅದ್ಭುತವಾಗಿರ್ತಕ್ಕಂಥ ವಿಚಾರವನ್ನು ತಿಳಿಸ್ಕೊಡ್ತಾರೆ. ಇಲ್ಲಿ ಶಂಕರಾಚಾರ್ಯರಿಗೆ ಗೊತ್ತಿಲ್ಲದೆ ಏನಿಲ್ಲ, ಪರಮೇಶ್ವರ ತಿಳಿಸ್ಕೊಡ್ಬೇಕಾಗಿರೋ ಅವಶ್ಯಕತೆ ಏನಿಲ್ಲ, ಆದರೆ ಪ್ರಪಂಚಕ್ಕೆ ಗೊತ್ತಾಗಬೇಕಲ್ವ ಇಲ್ಲಿ. ಅದಕ್ಕೆ ಆ ಒಂದು ಪ್ರಸಂಗ ಎಂತಹ ಅದ್ಭುತವಾಗಿರ್ತಕ್ಕಂಥ ಸಂಗತಿ ಇದೆ. ಆದರೆ ಇವತ್ತಿಗೂ ಎಷ್ಟೋ ಜನ ನಿಜಕ್ಕೂ ಹೇಳ್ತೀನಿ, ಅಯ್ಯೋ ಮುಟ್ಕೊಳ್ಳೋಂಗಿಲ್ಲ, ಅಯ್ಯೋ ನೀವು ದೂರ ಇರಿ, ಅಯ್ಯೋ ನಾವು ಅಪವಿತ್ರ ಆಗೋಗ್ತೀವಿ, ಇಂಥ ಒಂದಿಷ್ಟು ಅಂಧಕಾರದಲ್ಲೇ ಜೀವನ ಮಾಡ್ತಾ ಇದ್ದಾರೆ. ಅದು ಯಾಕೆ ಅವ್ರಿಗೆ ಅನಿಸೋದಿಲ್ವಾ? ನಾವಿರೋ ಭೂಮಿ ಮೇಲೆ ಅವರೂ ಇದ್ದಾರೆ ತಾನೆ, ನಾವು ಯಾವ ದೇವ್ರನ್ನ ಪೂಜೆ ಮಾಡ್ತೀವೋ ಅವರು ಅದೇ ದೇವ್ರನ್ನೇ ಪೂಜೆ ಮಾಡ್ತಾರೆ ತಾನೆ. ಭಗವಂತನಲ್ಲಿಲ್ಲ ಮೈಲಿಗೆ, ಭಗವಂತನಲ್ಲಿಲ್ಲ ಯಾವುದೂ, ನಮ್ಮ ಸ್ವಾರ್ಥಕ್ಕೆಲ್ಲನೂ ಇದೆ. ಹಾಗಾಗಿ ಅದ್ವೈತ ಸಿದ್ಧಾಂತದ ಬಗ್ಗೆ ಬಹಳ ಅದ್ಭುತವಾಗಿ ಶಂಕರಾಚಾರ್ಯರು ತಿಳಿಸ್ಕೊಟ್ಟಿದ್ದಾರೆ. ಇದನ್ನು ನಾವೆಲ್ಲರೂ ಕೂಡ ಅರ್ಥಕೊಳ್ಬೇಕು. ಆದರೆ ಇದನ್ನು ಅರ್ಥಕೊಳ್ಳೋದಕ್ಕೆ ಯಾರ ಕೈಲೂ ಕೂಡ ಆಗೋದಿಲ್ಲ, ಶಂಕರಾಚಾರ್ಯರು ಬೇಕು. ಶಂಕರಾಚಾರ್ಯರ ಅದ್ವೈತ ಸಿದ್ಧಾಂತಗಳು ಯಾರಿಗೂ ಬೇಡ.
ಹಾಗೆ ಕೃಷ್ಣ ಪರಮಾತ್ಮ ಎಲ್ರಿಗೂ ಬೇಕು. ಕೃಷ್ಣ ಪರಮಾತ್ಮನ ಒಂದು ಭಗವದ್ಗೀತೆ ಯಾರಿಗೂ ಬೇಡ. ಪ್ರಪಂಚ ಅಷ್ಟೇ ಇರಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಹಿಂದಿನ ಭಾಗದಲ್ಲೇ ತಿಳಿಸ್ತಾ ಇದೆ ಶಂಕರಾಚಾರ್ಯರ ಒಂದು ಅದ್ವೈತ ಸಿದ್ಧಾಂತದ ಬಗ್ಗೆ ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದೆ. ಶಂಕರಾಚಾರ್ಯರ ಅದ್ವೈತ ಸಿದ್ಧಾಂತ ಬಹಳ ಅದ್ಭುತವಾಗಿದೆ ಅಂತಲೂ ಕೂಡ ತಿಳಿಸ್ತಾ ಇದೆ. ಜೊತೆಗೆ ಇವತ್ತಿನ ದಿವಸ ರಾಮಾನುಜಾಚಾರ್ಯರ ಜಯಂತಿನೂ ಕೂಡ ಹೌದು. ರಾಮಾನುಜಾಚಾರ್ಯರು ಕೂಡ ಅಷ್ಟೇ, ಎಲ್ಲವೂ ಕೂಡ ಒಂದೇ, ಈಕ್ವಾಲಿಟಿ ಅಂತಂದರೆ ಎಲ್ಲವೂ ಕೂಡ ಒಂದೇ ಸಮ, ಯಾವುದೂ ಕೂಡ ಮೇಲೂ ಇಲ್ಲ, ಯಾವುದೂ ಕೂಡ ಕೆಳಗೂ ಇಲ್ಲ ಎಂಬತಕ್ಕಂಥ ವಿಚಾರವನ್ನು ಬಹಳ ಅದ್ಭುತವಾಗಿ ಸಾರಿದ್ದಾರೆ. ಇವತ್ತಿನ ದಿವಸ ನಾವು ಬಹಳ ಅದ್ಭುತವಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ರಾಮಾನುಜಾಚಾರ್ಯರ ಒಂದು ಮೂರ್ತಿಗಳನ್ನು ಕೂಡ ನಾವು ಗಮನಿಸ್ಬೋದು. ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ ಅಂತ ಹೇಳಿ. ಈಕ್ವಾಲಿಟಿ ಅಂತಂದರೆ ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ, ಎಲ್ಲವೂ ಕೂಡ ಒಂದೇ, ಎವ್ರಿಥಿಂಗ್ ಈಸ್ ಈಕ್ವಲ್. ನಾನು ಹಿಂದಿನ ಭಾಗದಲ್ಲಿ ತಿಳಿಸ್ತಾ ಇದ್ದೆ, ಶಂಕರಾಚಾರ್ಯರು ಇವತ್ತಿನ ದಿವಸ ಎಲ್ರಿಗೂ ಕೂಡ ಬೇಕು. ಆದರೆ ಶಂಕರಾಚಾರ್ಯರ ಅದ್ವೈತ ಸಿದ್ಧಾಂತಗಳು ಅಂತ ಬಂದಾಗ ಯಾರೂ ಕೂಡ ಅದನ್ನು ಹತ್ರ ತಗೊಳ್ಳೋದಿಲ್ಲ. ಕೃಷ್ಣ ಎಲ್ರಿಗೂ ಕೂಡ ಬೇಕು, ಆದರೆ ಭಗವದ್ಗೀತೆ ಅಂತ ಬಂದಾಗ ಯಾರೂ ಕೂಡ ಭಗವದ್ಗೀತೆನ ನೀಟಾಗಿ ಫಾಲೋ ಮಾಡೋದಕ್ಕಾಗೋದಿಲ್ಲ. ರಾಮಾನುಜಾಚಾರ್ಯರು ಇವತ್ತಿನ ದಿವಸ ಎಲ್ರಿಗೂ ಬೇಕು, ಆದರೆ ರಾಮಾನುಜಾಚಾರ್ಯರ ಒಂದು ಈಕ್ವಾಲಿಟಿಯನ್ನು ಯಾರೂ ಕೂಡ ಕರೆಕ್ಟಾಗಿ ಫಾಲೋ ಮಾಡೋದಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಅದರಲ್ಲಿರ್ತಕ್ಕಂಥ ಒಂದಿಷ್ಟು ನಿಜವಾಗಿರ್ತಕ್ಕಂಥ ಅರ್ಥಪೂರ್ಣವಾಗಿರ್ತಕ್ಕಂಥ ಮಾಹಿತಿಗಳನ್ನು ತಿಳ್ಕೊಂಡ್ರೆ ಯಾರೂ ಕೂಡ ಅದಕ್ಕೆ ಮುಂದಾಗೋದಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಎಷ್ಟೇ ಆದ್ರೂ ಕೂಡ ಅದ್ವೈತ ಸಿದ್ಧಾಂತಗಳು, ಭಗವದ್ಗೀತೆ, ಈಕ್ವಾಲಿಟಿ, ಮನುಷ್ಯನಿಗೆ ಸ್ವಾರ್ಥ ಅಂತ ಬಂದಾಗ ಯಾವುದೂ ಕೂಡ ತಗೊಳ್ಳೋದಕ್ಕಾಗೋದಿಲ್ಲ. ತನಗೇನು ಆ ಕ್ಷಣ ಸಮಾಧಾನ ಅನಿಸುತ್ತೋ, ಅವ್ರಿಗೇನು ಬೇಕೋ ಅದನ್ನೇ ಮಾಡ್ತಕ್ಕಂಥದ್ದು. ಯಾವಾಗ ಒಬ್ಬ ಮನುಷ್ಯ ಸ್ವಾರ್ಥವನ್ನು ಬಿಡ್ತಾನೋ, ನಾನು ಎಂಬತಕ್ಕಂಥ ಒಂದು ಮದವನ್ನು ಬಿಡ್ತಾನೋ, ಆಗ ಮಾತ್ರನೇ ಇದೆಲ್ಲವನ್ನು ಕೂಡ ಕರೆಕ್ಟಾಗಿ ನಾವು ತಗೊಳ್ಳೋದಕ್ಕೆ ಸಾಧ್ಯ. ಅಲ್ಲಿವರೆಗೂ ಕೂಡ ನೋಡೋದಕ್ಕೆ ಮಾತ್ರ ಎಲ್ಲ ಚೆನ್ನಾಗಿರುತ್ತೆ, ಆದರೆ ಒಳಗಡೆ ಏನು ಇಟ್ಕೊಳ್ಬೇಕೋ ಅದನ್ನು ಇಟ್ಕೊಂಡೇ ಇಟ್ಕೊಳ್ತಾರೆ. ಯಾವಾಗ ಅದನ್ನು ಬಿಟ್ಟು ಎಲ್ಲವೂ ಕೂಡ ಕರೆಕ್ಟಾಗಿದೆ, ಎಲ್ಲರಂತೆ ನಾವು ಭಗವಂತ ಕೊಟ್ಟಿರ್ತಕ್ಕಂಥ ಈ ಒಂದು ಜೀವನವನ್ನು ನೆಮ್ಮದಿಯಾಗಿ ನಿಭಾಯಿಸಬೇಕು ಎಂಬತಕ್ಕಂಥ ಒಂದು ಆಲೋಚನೆಯಲ್ಲಿ ಬರೋದಾದರೆ ಯಾರು ಕೂಡ ಬರೋದಕ್ಕಾಗೋದಿಲ್ಲ. ಯಾಕೆ ಅಂತಂದ್ರೆ ಅಲ್ಲೊಂದು ಸ್ವಾರ್ಥ ಅಡ್ಡ ಬರುತ್ತಲ್ವ. ಅದಕ್ಕೋಸ್ಕರ ಒಳ್ಳೆಯದಾಗಲಿ, ಶುಭವಾಗಲಿ. ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಕ್ಕಂಥದ್ದಿಷ್ಟೇ, ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಜಗದ್ಗುರುಗಳು ಬಹಳ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳನ್ನು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರ ಈ ಒಂದು ಸಿದ್ಧಾಂತಗಳನ್ನು ನಾವೆಲ್ಲರೂ ಕೂಡ ಪಾಲಿಸ್ತಾ ಮುಂದೆ ಹೋಗೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ಜೊತೆಗೆ ಮಹರ್ಷಿ ಧರ್ಮಯಾತ್ರೆ ಬಹಳ ಅದ್ಭುತವಾಗಿ, ನಿರಂತರವಾಗಿ, ನಿರ್ಘಳವಾಗಿ ನೆರವೇರಿಕೊಂಡು ಬರ್ತಾನೆ ಇದೆ. ಅದೇ ರೀತಿ ಮಹರ್ಷಿ ಧರ್ಮಯಾತ್ರೆಯ ಅಡಿನಲ್ಲಿ ಇದೇ ಬರ್ತಕ್ಕಂಥ 4ನೇ ತಾರೀಕು ಅಂತಂದರೆ ನಾಳಿದ್ದು ಭಾನುವಾರ ಸಮಯ ಬೆಳಗ್ಗೆ 10 ಗುರುಜಿರವರು ಆಗಮಿಸ್ತಾ ಇದ್ದಾರೆ ಶ್ರೀ ಶಾರದಾ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಆ್ಯಂಡ್ PU ಕಾಲೇಜ್ ಅತ್ತಿಬೆಲೆಗೆ. ಅಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ಈ ಕಾರ್ಯಕ್ರಮ ಅಕ್ಷರಾಭ್ಯಾಸದ ಒಂದು ಕಾರ್ಯಕ್ರಮ. ಪ್ರತಿಯೊಬ್ಬ ಮಗುವಿಗೂ ಕೂಡ ತನ್ನ ಮುಂದಿನ ಒಂದು ಜೀವನಕ್ಕಾಗಲಿ, ಒಂದು ಓದಿಗಾಗಲಿ, ಜೀವನದಲ್ಲಿ ತಾವು ತೆಗೆದುಕೊಳ್ಬೇಕಾಗಿರತಕ್ಕಂಥ ನಿಲುವು ತೀರ್ಮಾನಗಳು, ಇದೆಲ್ಲದರ ಬಗ್ಗೆನೂ ಕೂಡ ಹೆಚ್ಚಿನಷ್ಟು ಜ್ಞಾನವನ್ನು ಸಂಪಾದನೆಯನ್ನು ಮಾಡ್ಕೊಳ್ಬೋದಾಗಿರ್ತಕ್ಕಂಥ ಒಂದು ಪ್ರಾರಂಭದ ಕ್ಷಣ ಅಕ್ಷರಾಭ್ಯಾಸ. ಆ ಅಕ್ಷರಾಭ್ಯಾಸ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ವಿಚಾರ ಅಂತಲೇ ಹೇಳ್ಬೋದು. ಆ ಅಕ್ಷರಾಭ್ಯಾಸದ ಕಾರ್ಯಕ್ರಮವನ್ನು ಲೋಕ ಕಲ್ಯಾಣಾರ್ಥವಾಗಿ ಸಾರ್ವತ್ರಿಕವಾಗಿ ಆಯೋಜನೆಯನ್ನು ಮಾಡಿರ್ತಕ್ಕಂಥದ್ದಾಗಿದೆ ಶ್ರೀ ಶಾರದಾ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಆ್ಯಂಡ್ PU ಕಾಲೇಜ್ ಅತ್ತಿಬೆಲೆನಲ್ಲಿ. ಇಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿರವರ ದಿವ್ಯ ಉಪಸ್ಥಿತಿನಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ದೇವರ ಪೂಜೆ ಮತ್ತು ಆಶೀರ್ವಚನ, ಮೊದಲು ಅಕ್ಷರಾಭ್ಯಾಸದ ಬರವಣಿಗೆ, ಜೊತೆಗೆ ಗಣಪತಿ ಹೋಮ, ನವಗ್ರಹ ಹೋಮ, ನಕ್ಷತ್ರ ಹೋಮ, ಲಕ್ಷ್ಮೀ ಹಯಗ್ರೀವ ಹೋಮ ಹಾಗೂ ಶಾರದಾಂಬೆಯ ಹೋಮ. ಇದೆಲ್ಲವೂ ಕೂಡ ಬಹಳ ಅದ್ಭುತವಾಗಿ ನೆರವೇರ್ತಾ ಇರತಕ್ಕಂಥದ್ದಿದೆ. ಇಲ್ಲಿ ತಾವು ಕೇಳ್ಬೋದು, ಗುರುಗಳೇ ಬರೀ ಸಣ್ಣ ಮಕ್ಕಳಿಗೆ ಮಾತ್ರ ಅಕ್ಷರಾಭ್ಯಾಸದ ಕಾರ್ಯಕ್ರಮನ, ಬೇರೇನೂ ಇಲ್ವಾ ಅಲ್ಲಿ, ದೊಡ್ಡವ್ರಿಗೇನು ಉಪಯೋಗ ಇಲ್ವಾ ಅಂತ ತಾವು ಕೇಳ್ಬೋದು. ಖಂಡಿತ ಇದೆ. ಮಕ್ಕಳಿಗೆ, ಈಗ ತಾನೇ ಹೆಜ್ಜೆಯನ್ನು ಹಾಕ್ತಾ ಇರ್ತಕ್ಕಂಥ ಮಕ್ಕಳಿಗೆ ಅಕ್ಷರಾಭ್ಯಾಸ ಉಂಟು. ಹೆಜ್ಜೆಯನ್ನು ಹಾಕಿ ಸಾಕಷ್ಟು ವಿಚಾರಗಳನ್ನು ಅರ್ಥಕೊಳ್ತಾ ಇರ್ತಕ್ಕಂಥ ಎಷ್ಟೋ ವಿದ್ಯಾರ್ಥಿಗಳಿಗೆ ಎಲ್ಲೋ ಒಂದು ಕಡೆ ತಮ್ಮ ಓದಿಗಾಗಲಿ, ಜ್ಞಾನದ ಒಂದು ಶಕ್ತಿಗಾಗಲಿ, ಇದೆಲ್ಲವೂ ಕೂಡ ಹೆಚ್ಚಾಗಲಿಕ್ಕೆ ಅಂತಲೇ ಗುರುಜಿರವರು ಬಹಳ ವಿಶೇಷವಾಗಿರ್ತಕ್ಕಂಥ ಬೀಜಾಕ್ಷರಿ ಮಂತ್ರದ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ವಿಚಾರವನ್ನು ಕೂಡ ನಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇರ್ತಕ್ಕಂಥದ್ದಿದೆ. ಬೀಜಾಕ್ಷರಿ ಮಂತ್ರವನ್ನು ಕೂಡ ಗುರುಜಿರವರು ಬೋಧನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದಿದೆ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಇಲ್ಲಿ ಶಾರದಾ ಇಂಟರ್ನ್ಯಾಷನಲ್ ಸ್ಕೂಲ್ಸ್ಗೆ ಮಾತ್ರ ಸಂಬಂಧಪಟ್ಟಿರ್ತಕ್ಕಂಥದ್ದೆಲ್ಲ, ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಮಕ್ಕಳು ಕೂಡ ನಾವು ಪೇರೆಂಟ್ಸು, ತಾವು ಪೋಷಕರು, ತಾವು ಖಂಡಿತ ಕರ್ಕೊಂಡು ಬನ್ನಿ. ಈ ಒಂದು ಬಹಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ
ತಾವು ಬನ್ನಿ. ಇನ್ನು ಈ ಕಾರ್ಯಕ್ರಮದ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಾನು ತಮ್ಮೆಲ್ಲರಿಗೂ ಕೂಡ ಒಂದು ದೂರವಾಣಿ ಸಂಖ್ಯೆಯನ್ನು ತಿಳಿಸ್ಕೊಡ್ತೀನಿ. ಈ ದೂರವಾಣಿ ಸಂಖ್ಯೆಗೆ ಕರೆಯನ್ನು ಮಾಡೋದ್ರಿಂದ ಒಂದು ವಿಚಾರ ನಾನು ಸ್ಪಷ್ಟೀಕರಿಸ್ತಾ ಇದ್ದೀನಿ. ಗುರೂಜಿರವರ ಅಪಾಯಿಂಟ್ಮೆಂಟ್ ಬಗ್ಗೆನೋ, ಗುರೂಜಿರವರು ಎಲ್ಲಿ ಸಿಗ್ತಾರೆ, ಹೇಗೆ ಸಿಗ್ತಾರೆ, ಹೆಂಗೆ ಸಿಗ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗೋದಿಲ್ಲ. ಯಾಕೆ ಅಂತಂದರೆ ಈ ದೂರವಾಣಿ ಸಂಖ್ಯೆ ಶಾರದಾ ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಕಾರ್ಯಕ್ರಮದ ಬಗ್ಗೆ ಮಾತ್ರ ಮಾಹಿತಿ ಸಿಗುತ್ತೆ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ದೂರವಾಣಿ ಸಂಖ್ಯೆಯನ್ನು ನಾನು ತಿಳಿಸ್ತಾ ಇದ್ದೇನೆ. 9632517242. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, 9632517242. 9632517242. 9632517242. ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆಯನ್ನು ಮಾಡಿ. ಗುರೂಜಿರವರು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ. ಅದರಲ್ಲೂ ನಮ್ಮ ಬ್ರಹ್ಮರ್ಷಿ ಆನಂದಜ್ಯೋತಿ ಪೀಠಂ ಮಹರ್ಷಿ ಮಂದಿರ ಆಶ್ರಮದ ವತಿಯಿಂದ ವಿದ್ಯಾರ್ಥಿಗಳ ಒಂದು ಅರಿವಿನ ಜ್ಞಾನಕ್ಕೋಸ್ಕರ ಈ ಒಂದು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ತಾವೆಲ್ಲರೂ ಕೂಡ ಖಂಡಿತ ಭಾಗಿಯಾಗಿ ನಾಳೆ 4ನೇ ತಾರೀಕು ಭಾನುವಾರ ಬೆಳಗ್ಗೆ 10 ಗುರೂಜಿರವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ, ಸುಸ್ವಾಗತ. ಜೊತೆಗೆ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್ ಬಗ್ಗೆ ತಮ್ಮೆಲ್ಲರಿಗೂ ಕೂಡ ಮಾಹಿತಿಯನ್ನು ತಿಳಿಸಲೇಬೇಕು. ಯಾಕೆ ಅಂತಂದರೆ ನೋಡಿ, ಗುರೂಜಿರವರ ಒಂದು ಅಪ್ಪಣೆಯ ಮೇರೆಗೆ ಏಕಾಏಕಿ ಮತ್ತೊಮ್ಮೆ ಅದರ ಒಂದು ದರವನ್ನು ಕಡಿಮೆಯನ್ನು ಮಾಡಿರ್ತಕ್ಕಂಥದ್ದಿದೆ. ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್ 5,000 ಇರತಕ್ಕಂಥ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್ ಈಗ 3,499 ರೂಪಾಯಿಗೆ ತಮ್ಮೆಲ್ಲರಿಗೂ ಕೂಡ ಸಿಗ್ತಾ ಇದೆ. ಹಾಗಾಗಿ ತಪ್ಪದೇ ಖರೀದಿಸಿ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಇನ್ನು ಈಗ ನಮ್ಮ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸರಿ ಆಯುರ್ವೇದ ರತ್ನರು, ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದಜ್ಯೋತಿ ಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರನ್ನ, ನನ್ನ ತಂದೆಯವರನ್ನ ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೀಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹರಿಂ ಕರಾಸನಗರ್ಭದಾಂ ನಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾಡೀಂ ಚ ವರಸದಾಂ ದೌತಾಂ ತನೇತ್ರೋಜ್ವಲಾಂ ವಂದೇ ಪೃಸ್ಥಕಪಾಸಮಂಕುಶಿಧರಾಂ ಸೃಗ್ಭೂಷಿತಾಮುಜ್ವಲಾಂ ತ್ವಾಂ ಗೌರೀಂದ್ರಪರಾಂ ಫರಾತ್ವರಕಲಾಂ ಶ್ರೀಚಕ್ರಸಂಚಾರಣೀಂ. ಹರಿಂ ಕರಾಸನಗರ್ಭಿದಾಂ ನಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾಡೀಂ ಚ ವರಸದಾಂ ದೌತಾಂ ತನೇತ್ರೋಜ್ವಲಾಂ ವಂದೇ ಪೃಸ್ಥಕಪಾಸಮಂಕುಶಿಧರಾಂ ಸೃಗ್ಭೂಷಿತಾಮುಜ್ವಲಾಂ ತ್ವಾಂ ಗೌರೀಂದ್ರಪರಾಂ ಫರಾತ್ವರಕಲಾಂ ಶ್ರೀಚಕ್ರಸಂಚಾರಣೀಂ. ಪದ್ಮಾನನೆ ಪದ್ಭ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೀಂ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದಪದ್ಮಂ ಮಯಿ ಸನ್ನಿಧತ್ಸ್ವಾಂ. ಯಾಸಾ ಪದ್ಮಾಸನಸ್ಥಾ ವಿಪುಲಕಟದೀಂ ಪದ್ಮಪತ್ರಾಯತಾಕ್ಷೀಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ರಾಜ್ಯದಾಯಿನೀಂ ರಾಜ್ಯಕಲಾವಲ್ಲಭಾಂ ಗೌರೀರ್ಮಿಮಾಯಸ್ಸಲಿಲಾನಿಕ್ಷತ್ತದ್ವಿಪದೀಂ ದ್ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೀ ನೌಪದೀಂ ಬಹೂಷೀಂ ಸಹಸ್ರಾಕ್ಷರಾಂ ಪರಮೇವ್ಯೋಮನ್ ಜಾತವೇದಸೇ ಸುನವಾಮಸೋಮರಾತೀತೋರಿದಹಾದಿವೇದಾಃ ಸರಪರ್ಷದು ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನೀಂ ತ್ವಾಮಗ್ನಿವರ್ಣಾಂ ತಪಸಾ ಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ದುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೇಂ. ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೇಂ. ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೇಂ. ಓಂ ಶ್ರೀಂ ಮಹಾಕಾಳಿ ಮಹಾಲಕ್ಷ್ಮೀ ಮಹಾಸರಸ್ವತಿ ನಮೋ ನಮಃ. ಜಗದ್ಗುರು ಆದಿಶಂಕರಾಚಾರ್ಯ ಮಹಾರಾಜ್ ಕಿ ಜೈ. ಶಂಕರ ಮಧ್ವರಾಮಾನುಜಾಚಾರ್ಯ ಮಹಾರಾಜ್ ಕಿ ಜೈ. ಶಂಕರ ಜಯಂತಿಯ ಶುಭಾಶಯಗಳನ್ನು ಎಲ್ಲ ವಿಪ್ರ ಬಾಂಧವರಿಗೂ ಹೇಳ್ತಾ, ಶಂಕರರು ರಾಮಾನುಜಾಚಾರ್ಯರು ಏನೇ ಆದರೂ ಶಂಕರ ಮಧ್ವ ರಾಮಾನುಜಾಚಾರ್ಯರು ಇವತ್ತಿನ ದಿವಸ ಶಂಕರ ಜಯಂತಿ ಉತ್ಸವ ಬಹಳ ವಿಜೃಂಭಣೆಯಿಂದ ಬಹಳ ವಿಶೇಷವಾಗಿ ನಡೀತಾ ಇದೆ. ಶಂಕರ ಜಯಂತಿ ಉತ್ಸವ ಇಡೀ ರಾಜ್ಯದಾದ್ಯಂತ ದೇಶದಾದ್ಯಂತ ಪ್ರತಿಯೊಬ್ಬರೂ ಸಹಿತ ಧರ್ಮದೆಡೆ ಕರ್ಕೊಂಡು ಹೋಗಲಿಕ್ಕೆ, ಧರ್ಮ ಸಂಸ್ಕೃತಿ ಸಂಪ್ರದಾಯಬದ್ಧವಾದಂತಹ ಜೀವನಕ್ಕೆ ಅಣಿ ಮಾಡಿಕೊಟ್ಟಿರ್ತಕ್ಕಂತಹ ಕೀರ್ತಿ ಶಂಕರರದು. ಜಾತಿ ಮತ್ತು ಭೇದವಿಲ್ಲದಿರ ಭಗವಂತನಿದ್ದಾನೆ, ನಂಬಿಕೆ ಬೇಕು, ಹಾಕುವ ಹೆಜ್ಜೆಯಲ್ಲಿ ಸಮರ್ಥಕವಾದಂತಹ ಒಂದು ನಂಬಿಕೆಯಿಂದ ನಾವು ಮುಂದೆ ನಡೆದರೆ ಎಲ್ಲವೂ ಸಹಿತ ನಮಗೆ ವೇಗವಾಗಿ ಸಿಗುತ್ತೆ ಎಂಬತಕ್ಕಂತಹ ನುಡಿಮತ್ತನ್ನು ತಿಳಿಸಿರ್ತಕ್ಕಂಥವ್ರು. ತನ್ನ ಬಾಲ್ಯದಲ್ಲೇ 3 ಬಾರಿ ಪ್ರಪಂಚವನ್ನು ಸುತ್ತಿರ್ತಕ್ಕಂತಹ ಕೀರ್ತಿ ಶಂಕರರಿಗಲ್ದಿರ ಮತ್ತೆ ಯಾರಿಗೂ ಸಿಗುವಂಥದ್ದಲ್ಲ. ಶಂಕರರು ಪ್ರತಿ ಹಾಕುವ ಹೆಜ್ಜೆಯಲ್ಲೂ ಅರ್ಥಪೂರ್ಣವಾಗಿ ಪ್ರಪಂಚವನ್ನೇ 3 ಬಾರಿ ಅವರು ಬಾಲ್ಯದಲ್ಲೇ ಸುತ್ತಾಡಿದ್ದಾರೆ. ಸುತ್ತಾಡಿ
ಧರ್ಮ ಜಾಗೃತಿಯನ್ನು ಮಾಡುವಂತಹ ನಿಟ್ಟಿನಲ್ಲಿ ಒಂದು ಮೇರು ಪರ್ವತದಂತೆ ತಮ್ಮ ಕಾಯಕವನ್ನು ನಡೆಸಿದ್ದಾರೆ. ಅಂತಹ ಅದ್ಭುತವಾದಂಥ ಜಗದ್ಗುರುಗಳಾದಂತಹ ಆದಿಶಂಕರರು. ಶಂಕರರು ಹುಟ್ಟಿದ್ದಾದರೂ ಪಕ್ಕದ ರಾಜ್ಯ ಕೇರಳ ಅಲ್ಲಾದರೂ ಕಾಲಡಿ ಎಂಬತಕ್ಕಂತಹ ಅಂದಿನ ಪುಟ್ಟ ಗ್ರಾಮ ಇಂದು ಬೆಳೆದು ದೊಡ್ಡದಾಗಿರಬಹುದು. ಆದರೆ ವಿದ್ಯೆ, ಜ್ಞಾನ, ಅಪಾರವಾದಂತಹ ಆ ವಿದ್ಯಾ ಸಂಪತ್ತು, ಎಲ್ಲಕ್ಕಿಂತ ಮುಖ್ಯವಾಗಿ ಸಮಾಜಕ್ಕೆ ನಾನೇನಾದರೂ ಒಂದು ಕೊಡುಗೆಯನ್ನು ಕೊಡಬೇಕು, ಸಮಾಜವನ್ನು ಸರಿದಾರಿ ತರಬೇಕು ಅಂತ ಎಷ್ಟೇ ಆದರೂ ಶಂಕರ 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 ಅಂದರೆ ಒಂದು ಕಡೆ ಶಿವ, ಆ ಶಿವನ ಪ್ರತಿರೂಪವೇ ಶಂಕರರು ಅಂತ ಹೇಳ್ತಾರೆ. ಹಾಗಿದ್ದಾಗ ಆ ಶಂಕರರ ಚಿಂತನೆ ಅಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಬಾಲ್ಯದಲ್ಲೇ ತನ್ನ ಕಾಯಕವನ್ನು ಅರ್ಥಪೂರ್ಣವಾಗಿ ನಡೆಸಿದಂಥವರು. ಹೀಗೆ ದಂಪತಿಗಳಿಬ್ಬರ ವಿಶೇಷವಾಗಿರ್ತಕ್ಕಂಥ ಶಿವಗುರು, ವಿಶೇಷವಾಗಿರ್ತಕ್ಕಂಥ ಆರ್ಯಾಂಬ, ಗರ್ಭದಲ್ಲಿ ಜನಿಸಿರ್ತಕ್ಕಂಥ ಶಂಕರರು ಜನಿಸಿ ಸ್ವಲ್ಪ ದಿನಗಳಲ್ಲೇ ತನ್ನ ಸನ್ಯಾಸಾಶ್ರಮವನ್ನು ಸ್ವೀಕರಿಸಬೇಕು, ನಾನು ಹುಟ್ಟಿದ್ದು ಜಗತ್ತಿನ ಕಲ್ಯಾಣಕ್ಕಾಗಿ ಎಂಬತಕ್ಕಂಥ ಚಿಂತನೆಯಿಂದ ಬಾಲ್ಯದಲ್ಲೇ ಗರ್ಭಾಷ್ಟಮ ಕಾಲದಲ್ಲೇ ಅವರು ಉಪನಯನವೂ ಆಯಿತು, ಆದಷ್ಟು ಬೇಗ ಸನ್ಯಾಸಾಶ್ರಮಕ್ಕೂ ಸೇರುವಂಥದ್ದಾಯಿತು. ಆದರೆ ಯಾವೊಬ್ಬ ತಾಯಿಗಾದರೂ ತನ್ನ ಒಂದು ಮಗ ಸನ್ಯಾಸಾಶ್ರಮಕ್ಕೆ ಹೊರಟು ಎಲ್ಲವನ್ನು ಸಹಿತ ತ್ಯಜಿಸಿ ಮುಂದೆ ನಡೀತಾನೆ ಅಂದಾಗ ಎಂತಹ ಸಮಸ್ಯೆಗಳು, ನೋವು ಯಾರಿಗಾದರೂ ಆಗದೇ ಸಹಜ. ಆದರೆ ಆ ತಾಯಿಯಲ್ಲಿರ್ತಕ್ಕಂತಹ ಮಾತೃವಾತ್ಸಲ್ಯ, ನೀನು ನನ್ನನ್ನು ಈಗ ರಕ್ಷಣೆ ಮಾಡಬೇಕು, ರಕ್ಷಣೆ ಮಾಡಿದ್ರೆ ಮಾತ್ರ ಜಗತ್ತಿಗೆ ನಾನು ಬೆಳಕಾಗಬಲ್ಲೆ, ಹಾಗೆ ನಿನ್ನನ್ನು ಸಹಿತ ನಾನು ಹಾಗೆ ನೋಡ್ತೀನಮ್ಮ ಅನ್ನುವಂಥ ಮಾತಾಡಿ ಅಂದು ಶಂಕರರು ಕೊಟ್ಟ ಮಾತಿನಂತೆ ತಾಯಿಯ ಅವಸಾನ ಕಾಲದಲ್ಲೂ ಸಹಿತ ಮಾತೃ ಸೇವೆಯನ್ನು ಸಲ್ಲಿಸಿದ್ರು. ಏನೇ ಆದರೂ ಬಾಲ್ಯದಲ್ಲೇ ಅವರ ಅಭ್ಯಾಸ ಕ್ರಮ, ವಿದ್ಯಾಭ್ಯಾಸ ಜೊತೆಗೆ ಜಗತ್ತಿಗೆ ಬೆಳಕಾಗಿ ನಿಂತು ಎಲ್ಲರಲ್ಲೂ ಒಂದು ಐಕ್ಯತೆಯನ್ನು, ಎಲ್ಲರಿಗೂ ಬೆಳಕಾಗುವಂಥ ರೀತಿಯಲ್ಲಿ ಶಂಕರರು ನಡೆದು ಬಂದ ಹಾದಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ತನ್ನ 32ನೇ ವಯಸ್ಸಿನಲ್ಲೇ ಎಲ್ಲವನ್ನು ಮುಗಿಸಿ, ಎಲ್ಲ ವಿದ್ವತ್ತನ್ನು ಮತ್ತು ಧರ್ಮ ಪ್ರಚಾರವನ್ನು ಮುಗಿಸಿ ಕೊನೆಗೆ ಕೇದಾರನಾಥ ಅವರ ಪಯಣವನ್ನು ಬೆಳೆಸ್ತಾರೆ. ಸಾಕಷ್ಟು ಗ್ರಂಥಗಳ ಆಧಾರವಾಗಿರ್ತಕ್ಕಂಥ ಗ್ರಂಥಗಳನ್ನು ರಚನೆ ಮಾಡ್ತಾರೆ. ಗ್ರಂಥಗಳನ್ನು ರಚನೆ ಮಾಡಿ ಜಗತ್ತಿಗೆ ಬೆಳಕಾಗಿ 4 ಪೀಠಗಳನ್ನು ಸಹಿತ ಸ್ಥಾಪನೆ ಮಾಡ್ತಾರೆ. 4 ಪೀಠಗಳನ್ನು ಸ್ಥಾಪನೆ ಮಾಡಿ ಇವತ್ತಿನ ದಿವಸ ಕೇದಾರಲ್ಲೂ ಅದ್ಭುತವಾದಂತಹ ಶಂಕರರ ಒಂದು ಅದ್ಭುತವಾದಂಥ ಪೀಠವಿದೆ. ಅಲ್ಲೂ ಸಹಿತ ಶಂಕರರು ತನ್ನ ಕೊನೆಯ ಆ ಕ್ಷಣಗಳನ್ನು ಕೇದಾರ್ ಅಂದರೆ ಹಿಮಾಲಯದಲ್ಲಿ ಅವರ ಕೊನೆಯ ಒಂದು ದರ್ಶನವನ್ನು ಅವರು ಅಲ್ಲಿ ಕೊಡ್ತಾರೆ. ಹೀಗೆ ಶಂಕರರು ಬೆಳೆದು ಬಂದ ಹಾದಿ ಬಹಳ ಅತ್ಯುತ್ತಮವಾದಂಥದ್ದು. ಪ್ರತಿಯೊಬ್ಬರೂ ಶಂಕರರನ್ನು ಎಲ್ಲರೂ ಸಹಿತ ಇಷ್ಟಪಡುವಂಥದ್ದೇ. ಯಾಕೆ ಅಂದರೆ ಶಂಕರರಲ್ಲಿ ಯಾವುದೇ ಸ್ವಾರ್ಥತೆ ಇರಲಿಲ್ಲ. ಜೊತೆಗೆ ಶಂಕರರು ಅಂದು ದ್ವೈತಾದ್ವೈತವನ್ನು, ಧರ್ಮ ಪ್ರಚಾರವನ್ನು, ಧರ್ಮ ಜಾಗೃತಿಯನ್ನು ಅಂದು ಅವರು ನಡೆಸದಿರ ಇದ್ದಿದ್ರೆ ಇವತ್ತಿನ ದಿವಸ ಪ್ರತಿಯೊಬ್ಬರೂ ಸಹಿತ ಆಲೋಚನೆ ಮಾಡಬೇಕಾಗಿತ್ತು. ಅವರು ಅಂದು ಹಾಕಿಕೊಟ್ಟಂತಹ ಭದ್ರ ಬುನಾದಿ ಧರ್ಮ, ಸಂಸ್ಕೃತಿ, ಸಂಪ್ರದಾಯಬದ್ಧವಾದಂತಹ ವಿಶೇಷವಾಗಿರ್ತಕ್ಕಂಥ ನುಡಿಮುತ್ತುಗಳ ಪ್ರವಚನ ಅಂದು ಹಾಗಿದ್ದರಿಂದ ಇವತ್ತು ಎಲ್ಲರ ವಾಸ್ತುಗುರದಲ್ಲೂ ಅವರ ಸಂತತಿ ಮಕ್ಕಳು ಪ್ರತಿಯೊಬ್ಬರು ಸಹಿತ ಧರ್ಮ ಪ್ರಚಾರದಲ್ಲಿ ನಿಲ್ಲುವಂಥದ್ದಾಯಿತು. ಹಾಗಾಗಿ ಜಗದ್ಗುರುಗಳಾದಂತಹ ಆದಿಶಂಕರರನ್ನು ಎಲ್ಲರೂ ಸಹಿತ ಪ್ರಾರ್ಥಿಸಬೇಕು. ಇವತ್ತು ತ್ರಿಮತಸ್ಥ ವಿಪ್ರಬಾಂಧವರು ಸಹಿತ ಸಂತೋಷದಿಂದ, ಸಂಭ್ರಮದಿಂದ ಇವತ್ತು ಶಂಕರ ಜಯಂತಿ, ರಾಮಾನುಜಾಚಾರ್ಯ ಜಯಂತಿಯನ್ನು ಆಚರಣೆ ಮಾಡಬೇಕು. ರಾಮಾನುಜಾಚಾರ್ಯ ಸಹಿತ ಅವರು ಎಲ್ಲರಲ್ಲೂ ಸಹಿತ ಒಂದು ಐಕ್ಯತೆಯನ್ನು, ಭಕ್ತಿ ಪ್ರಧಾನವಾದಂತಹ ಭಕ್ತಿ ಭಾವನೆಯನ್ನು, ಜೊತೆಗೆ ಮನುಷ್ಯ ಬದುಕುವ ಕಲೆಗಳನ್ನು, ಜೊತೆಗೆ ಧರ್ಮ ಸಂಸ್ಕೃತಿಯನ್ನು, ಆಧ್ಯಾತ್ಮಿಕ ಚಿಂತನೆಯನ್ನು, ದೇವರು ಮತ್ತು ದೈವದ ಒಂದು ವಿಶೇಷತೆಯನ್ನು ಎಲ್ಲರಿಗೂ ಸಹಿತ ಸಾರಿ ಸಾರಿ ಹೇಳಿದ್ದರಿಂದಲೇ ಇವತ್ತು ಇಂಥ ಒಂದು ವಿಶೇಷವಾಗಿದೆ. ಅದರಲ್ಲೂ ಮೇಲುಕೋಟೆ ಚೆಲುವನಾರಾಯಣ, ಶ್ರೀರಂಗಮಲ್ಲಿರ್ತಕ್ಕಂಥ ರಂಗನಾಥ, ಹೀಗೆ ಒಂದ ಎರಡ ಅವರ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಸಮಾಜದ ಕೊಡುಗೆಗಳು. ಶಂಕರ ಮಧ್ವರು ಅಥವಾ ಶಂಕರ ರಾಮಾನುಜಾಚಾರ್ಯರು ಅವರು ಹಾಕಿದಂಥ ಪ್ರತಿಯೊಂದು ಹೆಜ್ಜೆಯನ್ನು ಎಲ್ಲರೂ ಸಹಿತ ನಮಸ್ಕರಿಸಿ, ಸ್ವಾಗತಿಸಿ, ಪ್ರೇಮಿಸಿ, ಪೂಜಿಸಿ, ಜೊತೆಗೆ ಅವರ ಒಂದು ಮಾರ್ಗದರ್ಶನವನ್ನು ಅನುಸರಿಸಿ ನಮ್ಮ ಮುಂದಿನ ಪ್ರಜೆಗಳಿಗೂ ಸಹಿತ ಸರಿಯಾದ ಸನ್ಮಾರ್ಗದಲ್ಲಿ ನಡೀಲಿಕ್ಕೆ ದಾರಿ ಮಾಡಿಕೊಡ್ಬೇಕಾದ್ದು ಧರ್ಮವೇ ಸರಿ. ಅಂತಹ ಶಂಕರ ರಾಮಾನುಜಾಚಾರ್ಯರ ವಿಶೇಷವಾಗಿರ್ತಕ್ಕಂಥ ಇವತ್ತಿನ ಶಂಕರ ಜಯಂತಿ, ರಾಮಾನುಜಾಚಾರ್ಯ ಜಯಂತಿ ಇರ್ತಕ್ಕಂಥದ್ದು ನಿಮ್ಮೆಲ್ಲರಿಗೂ ಸಂತೋಷವೇ ಸರಿ. ಎಲ್ಲರಿಗೂ ಸಹಿತ ಒಳಿತಾಗಲಿ. ಶಂಕರ ರಾಮಾನುಜಾಚಾರ್ಯರ ಸಂಪೂರ್ಣ ಅನುಗ್ರಹ ನಾಡಿನ ದೇಶದ ಸಮಸ್ತರಿಗೂ ಸಿಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಂದಿನ ಭಾಗದಲ್ಲಿ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ.
ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮಋತಾಯ ಚಾಂಬಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಶ್ರೀಂ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಇಷ್ಟದೇವತಾ ಕುಲದೇವತಾತ್ಮಿಕ ಶ್ರೀ ಗುರುರಾಘವೇಂದ್ರ ದೇವತಾಭ್ಯೋ ನಮೋ ನಮಃ. ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಜಗದ್ಗುರುಗಳಾದಂಥ ಶಂಕರರನ್ನು ಜೊತೆಗೆ ರಾಮಾನುಜಾಚಾರ್ಯರನ್ನು ಮಧ್ವಾಚಾರ್ಯರನ್ನು ಪ್ರಾರ್ಥನೆ ಮಾಡ್ತಾ ಶಂಕರ ಜಯಂತಿಯ ಈ ಶುಭ ದಿನದಂದು ತಮ್ಮೆಲ್ಲರಿಗೂ ಸಹಿತ ಶುಭ ಉಂಟಾಗಲಿ. ಯಾಕೆಂದರೆ ನಾಡಿನಲ್ಲಿ ದೇಶದಲ್ಲಿ ಧರ್ಮ ಸಂಸ್ಕೃತಿ ಸಂಪ್ರದಾಯ ಒಂದು ವಿಶೇಷವಾಗಿರ್ತಕ್ಕಂಥ ಜ್ಞಾನ ಎಂಬತಕ್ಕಂಥದ್ದನ್ನು ನಾವು ನೋಡ್ಬೋದಾದರೆ, ಎಲ್ಲಿ ಧರ್ಮ ಪ್ರಚಾರ ಪ್ರಾರಂಭ ಆಯಿತು ಅಂತ ತಿಳ್ಕೊಳ್ಬೋದಾದರೆ, ಅಥವಾ ಒಂದು ಸುಂದರವಾದ ಬದುಕಿಗೆ ಭದ್ರ ಬುನಾದಿಯಾಗಿರ್ತಕ್ಕಂತಹ ಧರ್ಮ ಏನು ಎಂಬತಕ್ಕಂಥ ತಿಳ್ಕೊಳ್ಬೇಕಾದ್ರೆ ಅದು ಜಗದ್ಗುರುಗಳಾದಂಥ ಆದಿಶಂಕರರಿಂದ ಅಂತ ಹೇಳ್ಬೋದು. ಅಂತಹದರಲ್ಲಿ ಶಂಕರರು ಬಾಲ್ಯದಲ್ಲೇ ಅಂತಹೊಂದು ದೊಡ್ಡದಾದಂಥ ಒಂದು ಸಾಧನೆಯನ್ನು ಮಾಡಿರ್ತಕ್ಕಂಥದ್ದು ಅದು ಸಾಮಾನ್ಯವಾದ ವಿಚಾರ ಅಲ್ಲ. ಹಾಗಾಗಿ ಪ್ರತಿಯೊಬ್ಬರ ಮನೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಧರ್ಮ ಸಂಸ್ಕೃತಿ ಸಂಪ್ರದಾಯಬದ್ಧವಾದಂಥದ್ದು ವಿಶೇಷವಾಗಿರ್ತಕ್ಕಂಥ ದೇಶಪ್ರೇಮವನ್ನು ತಿಳಿ ಹೇಳಬೇಕಾದ್ದು ಶಂಕರರು ತಿಳಿಸ್ಕೊಟ್ಟಂತಹ ಎಷ್ಟೋ ಮಾರ್ಗಸೂಚಿಗಳಿದೆ. ಅವರು ಬರೆದಿರ್ತಕ್ಕಂಥ ಎಷ್ಟೋ ಗ್ರಂಥಗಳಿದೆ. ಎಷ್ಟೋ ಕಷ್ಟಕಾರ್ಪಣ್ಯಗಳಿಗೆ ಒಂದು ಸೂಕ್ತವಾದ ಪರಿಹಾರವಿದೆ. ಅದನ್ನೇ ಸೌಂದರ್ಯ ಲಹರಿ ಅಂತ ಹೇಳ್ತಾರೆ. ಸೌಂದರ್ಯ ಲಹರಿಯಲ್ಲಿ ಬರ್ತಕ್ಕಂತಹ ಒಂದೊಂದು ಚಕ್ರಗಳು ಸಹಿತ, ಒಂದೊಂದು ಯಂತ್ರಗಳು ಸಹಿತ, ಒಂದೊಂದು ದೇವಿಯ ಔಪಾಸನೆಯ ಮಾರ್ಗವು ಸಹಿತ ಜೀವನದ ಅತ್ಯಮೂಲ್ಯವಾಗಿರ್ತಕ್ಕಂಥ ಸುಂದರ ಕ್ಷಣಕ್ಕೆ ಅದು ನಾಂದಿಯಾಗಿದೆ. ಹಾಗೆ ವಿಶೇಷವಾಗಿ ಪ್ರತಿಯೊಬ್ಬರು ಸಹಿತ ತಾವು ಹೇಗಿರಬೇಕು, ಹೇಗೆ ನಡ್ಕೊಳ್ಬೇಕು, ಯಾವ ಕ್ರಮವನ್ನು ಅನುಸರಿಸಬೇಕು ಎಂಬತಕ್ಕಂಥ ಧರ್ಮ ಸೂಕ್ಷ್ಮತೆಯನ್ನು ಬಹಳ ಅಚ್ಚುಕಟ್ಟಾಗಿ ತಿಳಿ ಹೇಳಿದ್ದಾರೆ. ಇಷ್ಟೆಲ್ಲ ಇರತಕ್ಕಂತಹ ಗುರುಗಳ ವಿಶೇಷವಾಗಿರ್ತಕ್ಕಂಥ ಇವತ್ತು ಶಂಕರ ಜಯಂತಿ, ರಾಮಾನುಜಾಚಾರ್ಯ ಜಯಂತಿ ಇರತಕ್ಕಂಥದ್ದು ಭಾಳ ಸಂತೋಷವೇ ಸರಿ. ಇವತ್ತು ಒಂದೊಂದು ಭಾಗಗಳಲ್ಲಿ ಒಂದೊಂದು ವಿಶೇಷವಾಗಿರ್ತಕ್ಕಂಥ ಅರ್ಥಪೂರ್ಣವಾದಂಥ ಅನುಷ್ಠಾನಗಳನ್ನು ನಾವು ನೋಡ್ಬೋದು. ಇವತ್ತು ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿಯ ಸಾನ್ನಿಧ್ಯದಲ್ಲೂ ಅಲ್ಲಿ ರಾಮಾನುಜಾಚಾರ್ಯರಿಗೆ ವಿಶೇಷವಾಗಿರ್ತಕ್ಕಂಥ ಉತ್ಸವಗಳು ನಡೆಯುತ್ತೆ. ಹಾಗೆ ಶ್ರೀರಂಗಮಲ್ಲೂ ಸಹಿತ ವಿಶೇಷವಾದಂತಹ ಉತ್ಸವಗಳನ್ನು ರಾಮಾನುಜಾಚಾರ್ಯರಿಗೆ ನಡೆಸ್ತಾರೆ. ರಾಮಾನುಜಾಚಾರ್ಯರು ಹಾಕಿರ್ತಕ್ಕಂಥ ಪ್ರತಿ ಹೆಜ್ಜೆ ಅಲ್ಲೂ ಧರ್ಮ ಸಂಘಟನೆ, ವಿಶೇಷವಾಗಿರ್ತಕ್ಕಂಥ ದೇವರನ್ನು ಮೇಲುಕೋಟೆ ಚೆಲುವನಾರಾಯಣ ಸಂಪೂರ್ಣವಾಗಿ ಹುತ್ತದ ಒಳಗಿರ್ತಕ್ಕಂಥ ಭಗವಂತ ಆಗಿದ್ದ. ಅಂದರೆ ಯುಗ ಯುಗಗಳಿಂದ ಪೂಜಿಸಲ್ಪಟ್ಟಂಥದ್ದು. ಮಧ್ಯದಲ್ಲಿ ಒಂದಷ್ಟು ಕಾಲ ಹುತ್ತದಲ್ಲಿ ಸ್ವಾಮಿ ಇದ್ದಂತಹದ್ದು. ಆದರೆ ಯಾವ ಸಾನ್ನಿಧ್ಯದಲ್ಲಿದೆ ಎಂಬತಕ್ಕಂಥದ್ದನ್ನು ಕಂಡುಕೊಂಡು ಆ ಸಾನ್ನಿಧ್ಯದ ಹುತ್ತವನ್ನು ತೆರವುಗೊಳಿಸಿದಾಗ ಕಂಡದ್ದು ಚೆಲುವನಾರಾಯಣ. ಅಂತಹ ಚೆಲುವನಾರಾಯಣನ ಪುನಃ ಸಮಾಜಕ್ಕೆ ದೇಶಕ್ಕೆ ದರ್ಶನಕ್ಕೆ ದಾರಿ ಮಾಡಿಕೊಟ್ಟಂಥ ಕೀರ್ತಿ ರಾಮಾನುಜಾಚಾರ್ಯರಿಗೆ ಅಂತ ಸಾರಿ ಹೇಳ್ತಾರೆ. ಅಂತಹ ವಿಶೇಷವಾಗಿರ್ತಕ್ಕಂಥ ರಾಮಾನುಜಾಚಾರ್ಯರ ದರ್ಶನ ಇವತ್ತು ಬಹಳ ವಿಶೇಷವೇ ಸರಿ. ಹಾಗಾಗಿ ಶಂಕರ ಮಧ್ವ ರಾಮಾನುಜಾಚಾರ್ಯರನ್ನ ಮೇಲುಕೋಟೆ ಚೆಲುವನಾರಾಯಣ ಮೇಲುಕೋಟೆಯಲ್ಲಂತೂ ಉತ್ಸವ ಬಹಳ ವಿಜೃಂಭಣೆಯಾಗಿ ನಡೆಯುತ್ತೆ. ಅದರಲ್ಲೂ ಎಲ್ಲ ವೈಷ್ಣವ ಪಂಥಗಳು ಮತ್ತು ವೈಖಾನಸ ಪಂಥಗಳು ಹಾಗೆ ಆಗಮಶಾಸ್ತ್ರ ಪ್ರಕಾರ ಎಲ್ಲೆಲ್ಲಿ ವಿಶೇಷವಾಗಿದೆಯೋ ಪೂಜಾ ಪದ್ಧತಿಗಳು, ನಿಯಮಗಳು ಮತ್ತು ಕ್ರಮ ಎಲ್ಲವನ್ನು ಸಹಿತ ಶಂಕರರು ಹೇಗೆ ಒಂದೊಂದು ಕ್ರಮಗಳನ್ನು ತಿಳಿಸಿದ್ದಾರೋ ಹಾಗೆ ರಾಮಾನುಜಾಚಾರ್ಯರು ತಿಳಿಸ್ಕೊಟ್ಟಿದ್ದಾರೆ. ರಾಮಾನುಜಾಚಾರ್ಯರಾಗಲಿ ಶಂಕರರಾಗಲಿ ಒಟ್ಟಾರೆ ಗುರು ಪರಂಪರೆ ಎಂಬತಕ್ಕಂಥದ್ದನ್ನು ನಾವು ಚಿಂತನೆ ಮಾಡೋದಾದರೆ ಗುರುವಿನ ಮಾರ್ಗದರ್ಶನ, ಗುರುವಿನ ಅನುಗ್ರಹ ಅದು ಸಾಮಾನ್ಯವಾದ್ದಲ್ಲ. ಗುರು ಎಂಬತಕ್ಕಂಥ ಪದಕ್ಕಿರ್ತಕ್ಕಂಥ ಬೆಳಕು ಅಂತಹ ಅದ್ಭುತವಾದಂಥದ್ದು. ಗುರುವಿನ ಬೆಳಕು ಸಮಂಜಸವಾಗಿದ್ದರಿಂದಲೇ, ಗುರುವಿನ ಮಾರ್ಗದರ್ಶನ ಹಾಗಿರೋದ್ರಿಂದಲೇ ಇಷ್ಟು ಅರ್ಥಪೂರ್ಣವಾದಂಥ ವ್ಯವಸ್ಥೆಗಳು ನಡೀಲಿಕ್ಕೆ ದಾರಿಯಾಗುವಂಥದ್ದು. ಇವತ್ತು ನಾನು ಏನೋ ಕಲಿತು ಬಂದಿದ್ದೀನಿ ಅಂದರೆ ಅದು ಸಾಧ್ಯವಿಲ್ಲ. ನನ್ನ ಹಿಂದೆ ಒಂದು ಗುರು ನಿಂತರೆ ಮಾತ್ರ ಈ ಒಂದು ವಿದ್ಯೆಗೆ, ಯಾವುದೇ ಒಂದು ನಾವು ಮಾಡುವಂಥ ವೃತ್ತಿ ಧರ್ಮಕ್ಕೆ ಒಂದು ಬೆಲೆ ಸಿಗ್ತಕ್ಕಂಥದ್ದು. ಪ್ರತಿಯೊಬ್ಬ ವ್ಯಕ್ತಿಯೂ ಸಹಿತ ತಾನು ಹಾಕುವ ಹೆಜ್ಜೆನಲ್ಲಿ ಏನಾದರೂ ಒಂದಿಷ್ಟು ಅಭಿವೃದ್ಧಿಯನ್ನು ಕಂಡಿದ್ದಾನೆ ಅಂದರೆ ಅದು ಗುರುವಿನ ಮಾರ್ಗದರ್ಶನದಿಂದ ಮಾತ್ರ. ನಾವು ಇವತ್ತಿನ ದಿವಸ ಕೂತು ಇಂಥ ಒಂದು ಆಸ್ಥಾನದಲ್ಲಿ ಏನಾದರೂ ನಾವು ಮಾತಾಡ್ತೀವಿ ಅಂದರೆ ಅದಕ್ಕೆ ಗುರುವಿನ ಮಾರ್ಗದರ್ಶನ ಇಲ್ದಿರೆ, ಗುರುವಿನ ಅನುಗ್ರಹ ಇಲ್ದಿರ ಇದ್ದರೆ ಖಂಡಿತ ಸಾಧ್ಯವಿಲ್ಲ. ಯಾಕೆಂದರೆ ಯಾವುದೇ ಒಂದು ವಿಚಾರ ಜನ್ಮ ಕೊಟ್ಟಂಥ ತಂದೆ ತಾಯಿಯಿಂದ ಈ ಜೀವ ಈ ದೇಹ ಬೆಳೆದು ದೊಡ್ಡದಾಗ್ಬೋದು. ಹಾಗೆ ಮಾತೃವಾತ್ಸಲ್ಯದಿಂದ ಈ ದೇಹಕ್ಕೆ ಎಲ್ಲ ಥರ ಶಕ್ತಿಯು ಬರಬಹುದು. ಆದರೆ ಸಮಾಜದಲ್ಲಿ ಬದುಕುವ ಕಲೆ ನಮಗೆ ಬರಬೇಕಾದ್ರೆ, ಸಮಾಜದಲ್ಲಿ ನೀನು ಒಬ್ಬ ಮನುಷ್ಯನಾಗಿ ಗುರುತಿಸ್ಕೊಳ್ಬೇಕಾದ್ರೆ ಅದಕ್ಕೆ ಗುರುವಿನ ಅನುಗ್ರಹ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಗುರುವಿನ ಮಾರ್ಗದರ್ಶನ ಒಂದಿಲ್ಲ ಅಂದರೆ ಹಾಕುವ ಹೆಜ್ಜೆಯೇ ನೆಮ್ಮದಿ ಇರೋದಿಲ್ಲ. ಅಂತಹದ್ರಲ್ಲಿ ಅವರು ತಿಳಿ ಹೇಳಿದಂಥ, ಅವರು ಮಾರ್ಗದರ್ಶನ ಕೊಟ್ಟಂಥ ಅದ್ಭುತವಾದಂಥ ಚಿಂತನೆಯಿಂದ ಇವತ್ತು ಸಮಾಜಕ್ಕೆ ಬೆಳಕಾಗಿರ್ತಕ್ಕಂಥದ್ದು, ಸಮಾಜ ಸರಿಯಾದ ದಾರಿಯಲ್ಲಿ ನಡೀತಿರ್ತಕ್ಕಂಥದ್ದು. ಎಲ್ಲರೂ ಸಂತೋಷಪಟ್ಟು ಎಲ್ಲರೂ ಗುರುಗಳಿಗೆ ನಮಸ್ಕಾರ ಮಾಡ್ತಕ್ಕಂಥ ಇವತ್ತಿನ ಅರ್ಥಪೂರ್ಣವಾದಂಥ ಈ ಶುಭ ದಿನ ತಮ್ಮೆಲ್ಲರ ಜೀವನದಲ್ಲೂ ಉದ್ಧಾರ ಆಗಲಿ, ಅನುಕೂಲ ಆಗಲಿ.
ಇವತ್ತು ಎಷ್ಟೋ ಜನ ವಟುಗಳು ಬ್ರಹ್ಮಚರ್ಯದಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರ ಮನೆ ಮಕ್ಕಳಿಗೂ ಸಹಿತ, ಅಂದರೆ ಸಾಮಾನ್ಯಕ್ಕೆ ತ್ರಿಮತಸ್ಥ ಬ್ರಾಹ್ಮಣರಲ್ಲಿ ಇವತ್ತಿನ ದಿವಸ ಎಷ್ಟೋ ಜನ ವಟುಗಳಾಗಿ ಅವರ ಬ್ರಹ್ಮಚರ್ಯವನ್ನು ಇವತ್ತು ಪ್ರಾರಂಭಿಸುವಂತಹವರಿದ್ದಾರೆ. ಇವತ್ತು ಎಲ್ಲೆಲ್ಲ ವಿಶೇಷವಾಗಿರ್ತಕ್ಕಂಥ ಉಪನಯನದ ಒಂದಷ್ಟು ಸಂಸ್ಕಾರಗಳು ನಡೀತಾ ಇದೆಯೋ, ಆ ಉಪನಯನ ಸಂಸ್ಕಾರ ನಡೆಯುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಸಹಿತ, ಯಾರೆಲ್ಲ ಉಪನಯನಕ್ಕೆ ಇವತ್ತಿನ ದಿವಸ ನೀವು ಮುಂದೆ ಭಾಜನರಾಗಿದ್ದೀರೋ, ನಿಮ್ಮೆಲ್ಲರ ಜೀವನ ತಾಯಿ ಗಾಯತ್ರಿಯ ಉಪಾಸನೆಯಿಂದ, ವಿಶ್ವಾಮಿತ್ರ ಗಾಯತ್ರಿಯ ಉಪಾಸನೆಯಿಂದ ನಿಮ್ಮ ಜೀವನ ಮತ್ತಷ್ಟು ಸೂರ್ಯ ತೇಜವಂತೆ, ಸೂರ್ಯನ ಕಿರಣಗಳಂತೆ ಪ್ರಜ್ವಲಿಸಲಿ ಅಂತಕ್ಕಂತಹದ್ದನ್ನು ನಾನು ನನ್ನ ಆರಾಧ್ಯ ದೇವತೆ ನಾನು ಪ್ರಾರ್ಥನೆ ಮಾಡ್ತೀನಿ. ಜೊತೆಗೆ ಜಗದ್ಗುರುಳಾದ ಶಂಕರರನ್ನು ಪ್ರಾರ್ಥನೆ ಮಾಡ್ತಾ, ರಾಮಾನುಜಾಚಾರ್ಯನ ಪ್ರಾರ್ಥನೆ ಮಾಡ್ತಾ, ಇವತ್ತಿನ ಈ ಕಾರ್ಯಕ್ರಮ ಬಹಳ ಅದ್ಧೂರಿತವಾಗಿರ್ತಕ್ಕಂಥದ್ದೇ. ಇಲ್ಲಿ ಶಂಕರರ ಚಿತ್ರ ಮಾತ್ರ ಇದೆ, ಯಾಕೆ ರಾಮಾನುಜಾಚಾರ್ಯ ಕಾಣಿಸ್ತಿಲ್ಲ ಅಂದರೆ, ರಾಮಾನುಜಾಚಾರ್ಯ ಬೆಳಗಿನ ನಮ್ಮ ನೇರಪ್ರಸಾರ ಬರುವ ಸಮಯದಲ್ಲಿ ಶಂಕರರು ನನ್ನ ವಾಸ್ತುಗೃಹದಲ್ಲಿದ್ದದ್ದನ್ನು ನಾನು ತಗೊಂಬಂದು ಇಲ್ಲಿ ನಿಮಗೆಲ್ಲರಿಗೂ ದರ್ಶನ ಕೊಡ್ತಿದ್ದೀನಿ. ಆದರೆ ಶಂಕರರನ್ನಾಗಲಿ, ರಾಮಾನುಜಾಚಾರ್ಯರನ್ನಾಗಲಿ, ಮಧ್ವರನ್ನಾಗಲಿ, ಯಾವುದೇ ಒಂದು ಗುರು ಪರಂಪರೆ ಆಗಿರಲಿ, ಪ್ರತಿಯೊಬ್ಬ ಜನಾಂಗದ ಗುರುಗಳನ್ನು ಸಹಿತ ಪ್ರೀತಿಸಿ ಪೂಜಿಸಿ ಅವರನ್ನು ನಮಸ್ಕರಿಸಿ ಈ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮ ಎಲ್ಲರನ್ನೂ ಸ್ವಾಗತಿಸುತ್ತೆ. ಬಸವಣ್ಣವ್ರನ್ನೂ ಸ್ವಾಗತಿಸುತ್ತೆ, ಎಲ್ಲರನ್ನೂ ಸಹಿತ ಸ್ವಾಗತಿಸುವಂಥ ಅದ್ಭುತವಾದಂಥ ಕಾರ್ಯಕ್ರಮ ಮಹರ್ಷಿವಾಣಿ ಕಾರ್ಯಕ್ರಮ ಅಂತ ನಾವು ಸಾರಿ ಸಾರಿ ಹೇಳ್ತೀವಿ. ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಜಾತಿ ಮತ ಭೇದ ಪಂಥಗಳಿಲ್ಲ, ಎಲ್ಲರೂ ಬೇಕಾಗಿರ್ತಕ್ಕಂಥವರು, ಪ್ರತಿಯೊಬ್ಬ ತಾಯಂದಿರ ಕಷ್ಟಕ್ಕೂ ಸಹಿತ ಸ್ಪಂದಿಸುವಂಥ ಕಾರ್ಯಕ್ರಮ ಮಹರ್ಷಿವಾಣಿ ಕಾರ್ಯಕ್ರಮ ಎಂಬತಕ್ಕಂಥದ್ದು ಸಾರಿ ಸಾರಿ ಹೇಳುತ್ತೆ. ಇದನ್ನೇ ಜಗದ್ಗುರುಗಳಾದಂಥ ಆದಿಶಂಕರರು ಅಂದು ತಿಳಿಸಿದ್ದು ಇಂದು ನಡೀತಾ ಇರತಕ್ಕಂಥದ್ದು. ಈಗ ತಾವು ನೋಡ್ತಿರ್ತಕ್ಕಂಥದ್ದು ರಾಮಾನುಜಾಚಾರ್ಯರ ಮೂಲ ಸಾನ್ನಿಧ್ಯ, ಅಂದರೆ ಮೇಲ್ಕೋಟೆ ಚಲುವನಾರಾಯಣ ಸ್ವಾಮಿಯ ಸಾನ್ನಿಧ್ಯದಲ್ಲಿರ್ತಕ್ಕಂತಹ ರಾಮಾನುಜಾಚಾರ್ಯರನ್ನು ನೀವು ದರ್ಶನ ಮಾಡ್ತಾ ಇದ್ದೀರಿ. ರಾಮಾನುಜಾಚಾರ್ಯರು ಅಂದು ಮೇಲ್ಕೋಟೆಯಲ್ಲಿರ್ತಕ್ಕಂಥ ಚಲುವನಾರಾಯಣ ಸ್ವಾಮಿ ಹುತ್ತದಲ್ಲಿದ್ದಂಥ ಸ್ವಾಮಿನ ಜಗತ್ತಿಗೆ ಪರಿಚಯ ಮಾಡಿದ್ರಿಂದ ಇವತ್ತು ಮೇಲ್ಕೋಟೆಯಲ್ಲಿರ್ತಕ್ಕಂಥ ಮುದ್ದಾದಂಥ ಚಲುವನಾರಾಯಣ ಸ್ವಾಮಿನ ನಾವು ನೀವೆಲ್ಲರೂ ಸಹಿತ ದರ್ಶನ ಮಾಡಲಿಕ್ಕೆ, ಜೊತೆಗೆ ನಿತ್ಯೋತ್ಸವ ಆಗಲಿಕ್ಕೆ, ಅಲ್ಲಿನ ಪೂಜಾ ಕೈಂಕರ್ಯಗಳನ್ನು ಹೀಗೇ ನಡಿಬೇಕು, ಇಂಥದ್ದೇ ಕ್ರಮ ಆಗಬೇಕು ಎಂಬತಕ್ಕಂಥದ್ದನ್ನು ಒಂದು ಶಾಸನವನ್ನು ಬರೆದಿದ್ದರಿಂದ ಇವತ್ತು ಮೇಲ್ಕೋಟೆಯಲ್ಲಿರ್ತಕ್ಕಂಥ ಅಲ್ಲಿನ ಅರ್ಚಕವೃಂದ ಪ್ರತಿನಿತ್ಯ ಶಾಸ್ತ್ರ ಪ್ರಕಾರ, ಆಗಮಶಾಸ್ತ್ರ ಪ್ರಕಾರ ರಾಮಾನುಜಾಚಾರ್ಯರು ಅಂದು ತಿಳಿ ಹೇಳಿದಂಥ ಪಾಠವನ್ನು ಇಂದಿಗೂ ಸಹಿತ ಅದನ್ನು ಜಾರಿ ಮಾಡಿಕೊಂಡು ಇಂದಿಗೂ ಸಹಿತ ಅದನ್ನು ನಡೆಸ್ಕೊಂಡು ಬರ್ತಿರ್ತಕ್ಕಂಥದ್ದು ಅದು ಆಗಮಶಾಸ್ತ್ರದಲ್ಲಿರ್ತಕ್ಕಂಥ ಒಂದು ಕೀರ್ತಿ ಅಂದರೆ ಅದು ತಪ್ಪಾಗುವುದಿಲ್ಲ. ಹಾಗಾಗಿ ಅಂತಹ ಅದ್ಭುತವಾದಂಥ ಈ ಶುಭ ದಿನ ತಮ್ಮೆಲ್ಲರಿಗೂ ಸಹಿತ ಶುಭ ಉಂಟಾಗಲಿ, ಮಹಾವಿಷ್ಣುವಿನ ಅನುಗ್ರಹ ನಿಮಗೆ ಸಿಗಲಿ, ಒಳ್ಳೆಯದಾಗಲಿ. ಇನ್ನು ಶುಭ ಶುಕ್ರವಾರ, ಅದರಲ್ಲೂ ಶ್ರೀ ವಿಶ್ವವಸು ನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ವೈಶಾಖ ಮಾಸ ಶುಕ್ಲಪಕ್ಷ 2/5/2025 ಶುಕ್ರವಾರ, ಪಂಚಮಿ ಆರಿದ್ರಾ ನಕ್ಷತ್ರ, ಶಂಕರ ಜಯಂತಿ, ಜೊತೆಗೆ ರಾಮಾನುಜಾಚಾರ್ಯ ಜಯಂತಿ ಇರತಕ್ಕಂಥದ್ದು. ಜೊತೆಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ತಮ್ಮೆಲ್ಲರ ಮನೋಕಾಮನೆಗಳು ಸಿದ್ಧಿಯಾಗಲಿ, ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆ ಸಿದ್ಧಿಯಾಗಲಿ. ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ತಾಯಿ ಮಹಾಲಕ್ಷ್ಮಿ ನೆಲೆಸಬೇಕು. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಕನಕದಾರ ಸ್ತೋತ್ರ ಇಂದು ನೀವು ತಿಳ್ಕೊಳ್ಬೇಕು. ಕನಕದಾರ ಸ್ತೋತ್ರ ಎಂಬತಕ್ಕಂಥದ್ದು ತಾಯಿ ಮಹಾಲಕ್ಷ್ಮಿ ಒಂದು ಬೆಟ್ಟದ ನೆಲ್ಲಿಕಾಯಿ ಶಂಕರರ ಬಂದು ಭೌತಿ ಭಿಕ್ಷಾಂದೇಹಿ ಎಂಬತಕ್ಕಂಥ ಕಾಲವನ್ನು ತಾಯಿಯ ಸಾನ್ನಿಧ್ಯದಲ್ಲಿ ಕೇಳಿದಾಗ ತುಂಬ ಕಡುಬಡತನದಲ್ಲಿ ಆವತ್ತಿದ್ದಂಥ ಆ ತಾಯಿಯ ವಾಸ್ತುಗೃಹದಲ್ಲಿ ಒಂದು ಸಣ್ಣದಾದಂತಹ ಬೆಟ್ಟದ ನೆಲ್ಲಿಕಾಯಿ ಚೂರಿತ್ತು. ಅಂದರೆ ಬೆಟ್ಟದ ನೆಲ್ಲಿಕಾಯಿ ಚೂರು ಇವತ್ತಿನ ದಿವಸ ಬೆಟ್ಟದ ನೆಲ್ಲಿಕಾಯಿ ಇವತ್ತಿಗೆ ಮಾತ್ರ ನಾವು ಹೇಳುವ ಕ್ರಮ ಅಲ್ಲ, ಇದು ಆರೋಗ್ಯ ದೃಷ್ಟಿಯಿಂದಲೂ ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು. ಅದರಲ್ಲಿರ್ತಕ್ಕಂಥ ವಿಟಮಿನ್ಸ್ ಆಗಿದೆ. ಒಂದಿಷ್ಟು ಬೆಟ್ಟದ ನೆಲ್ಲಿಕಾಯಿನ ನಾವು ಆಹಾರದಲ್ಲಿ ತೆಗೆದುಕೊಂಡ್ರೆ ಮಧ್ಯಾಹ್ನದ ಒಂದೊತ್ತಿನ ಊಟದ ಸಮ ಅಂತ ಹೇಳ್ತಾರೆ. ಅಂತಹದ್ರಲ್ಲಿ ಅಂದಿನ ಬಡತನ ಕಾಲದಲ್ಲಿ ಆ ತಾಯಿಯ ವಾಸ್ತುಗೃಹದಲ್ಲಿದ್ದಂತಹದ್ದು ಬೆಟ್ಟದ ನೆಲ್ಲಿಕಾಯಿ ಒಂದು ಸಣ್ಣ ಚೂರು. ಆದರೆ ಶಂಕರರ ಬಂದು ಬಾಲ್ಯದಲ್ಲಿ ಆಗ 4 ವಾಸ್ತುಗೃಹಗಳಲ್ಲೂ ಬಂದು ಭವತಿ ಭಿಕ್ಷಾಂದೇಹಿ ಎಂಬತಕ್ಕಂತಹ ಮಾತಿನಿಂದ ಆ ತಾಯಿಯ ಮುಂದೆ ನಿಂತು ಅಮ್ಮ ಭವತಿ ಭಿಕ್ಷಾಂದೇಹಿ ಅಂತ ಕೇಳಿದರು. ಕೇಳಿದಂಥ ಕಾಲದಲ್ಲಿ ಆ ವಾಸ್ತುಗೃಹದಲ್ಲಿದ್ದಂತಹ ಬೆಟ್ಟದ ನೆಲ್ಲಿಕಾಯಿಯ ಒಂದು ಸಣ್ಣ ಚೂರನ್ನು ತಂದು ಇದ್ದದ್ದು ಶಂಕರ, ನೀನು ಬಂದು ನನ್ನ ಮನೆ ಮುಂದೆ ನಿಂತಿದ್ಯಾ, ನನ್ನ ಕೈಲಿ ಏನೂ ಕೊಡಲಿಕ್ಕೆ ಸಾಧ್ಯ ಇಲ್ಲ, ನನ್ನ ವಾಸ್ತುಗೃಹದಲ್ಲಿರ್ತಕ್ಕಂಥದ್ದೇ ಇದೊಂದು ಬೆಟ್ಟದ ನೆಲ್ಲಿಕಾಯಿ ಚೂರು, ಇದು ಬಿಟ್ಟರೆ ಮತ್ತೊಂದಿಲ್ಲ, ಇದೇ ನಾನು ನಿನಗೆ ಕೊಡ್ತಾ ಇದ್ದೀನಪ್ಪ, ಇವತ್ತಿನ ನನ್ನ ಆಹಾರ ಇದು ನಾನು ನಿನಗೆ ಕೊಡ್ತಾ ಇದ್ದೀನಿ ಅಂದರು. ಎಷ್ಟೇ ಆದರೂ ಮಾತೃವಾತ್ಸಲ್ಯ, ಆ ಮಾತೃ ಋಣನ ತೀರಿಸ್ಲಿಕ್ಕಾಗತ್ತಾ? ತಾಯಿ ತನ್ನ ತುತ್ತು ತಾನು ತಿನ್ನಬೇಕಾಗಿರ್ತಕ್ಕಂಥ ಒಂದು ತುತ್ತು ಅನ್ನವನ್ನು ಸಹಿತ ಅದನ್ನು ಮಕ್ಕಳಿಗೆ ವಿನಿಯೋಗ ಮಾಡುವಂತಹ ಗುಣ ನಮ್ಮ ಈ ಒಂದು ಭರತಖಂಡದಲ್ಲಿ ಮಾತೃವಲ್ಲದಿರ ಮತ್ತೆಲ್ಲಾದರೂ ಕಾಣಲಿಕ್ಕಾಗತ್ತಾ? ಯಾವತ್ತೂ ಸಾಧ್ಯವೇ ಇಲ್ಲ. ತಾಯಿಯ ಋಣವನ್ನು ನಾವು ಹರಿಸ್ತೀವಿ ಅಂದರೆ ಅಥವಾ ತಾಯಿಯಿಂದ ನಾವು ದೂರ ಆಗ್ತೀವಿ ಅಂದರೆ, ಎದೆ ಹಾಲು ಕುಡಿದು ಬೆಳೆದಿರ್ತಕ್ಕಂಥ ಎದೆಗೆ ನಾವು ಕಾಲಲ್ಲಿ ಉದಿತೀವಿ ಅಂದರೆ ಅದಕ್ಕೆ ಕ್ಷಮೆನೂ ಇಲ್ಲ, ಅದಕ್ಕೆ ಸರಿಯಾದಂಥ ಮುಂದೆ ಮಾರ್ಗವೂ ಇಲ್ಲ. ಯಾವತ್ತೂ ಮಾತೃವಾತ್ಸಲ್ಯ ಪಿತೃವಾತ್ಸಲ್ಯ ತಂದೆ ತಾಯಿಯ ಋಣವನ್ನು ಹರಿಸಿ ನಾವು ಅದನ್ನು ಮುಂದೆ ನಡೀತೀವಿ ಅಂದರೆ ಸಾಧ್ಯ ಇಲ್ಲ.
ಹಾಗಾಗಿ ಜನ್ಮವನ್ನು ಕೊಟ್ಟಂಥ ಶಿವಗುರು ಆರ್ಯಾಂಬಾಳ ವಿಶೇಷವಾಗಿರ್ತಕ್ಕಂಥ ಸಂತತಿಯೇ ಶಂಕರರು. ಜಗದ್ಗುರುಗಳಾಗಿದ್ದು ಜಗದ್ಗುರುಗಳು ಅದರಲ್ಲೂ ಬಾಲ್ಯದಲ್ಲಿ ತನ್ನ ತಾಯಿನ ಕೇಳ್ತಾರಮ್ಮ, ನಾನು ಜಗತ್ತಿನ ಬೆಳಕಿಗಾಗಿ ಜನ್ಮಿಸಿದ್ದೇನೆ, ನಿನ್ನ ಗರ್ಭದಲ್ಲಿ ನಾನು ಜನಿಸಿದ್ದೇನೆ, ಆದರೆ ನನ್ನ ಜವಾಬ್ದಾರಿ ಇದೆ, ನಾನು ಮುಂದೆ ನಡಿಬೇಕಾಗಿದೆ, ನನ್ನ ಬಿಟ್ಕೊಡು ಅಂತ ಕೇಳಿದ್ರು. ಅದು ಹೇಗೆ ಶಂಕರ ನೀನು ಬಿಡಲಿಕ್ಕಾಗತ್ತೆ, ನೀನಿರೋದು ಒಬ್ಬ ಮಗ, ನಿನ್ನ ಆಚೆ ಕಳಿಸ್ಕೊಟ್ಬಿಟ್ಟು ನಾನೇನಪ್ಪ ಮಾಡಲಿ ಅಂತ ಕೇಳಿದ್ರು. ಆದರೆ ಯೋಚನೆ ಮಾಡಿ ಮರುದಿನ ಬೆಳಗ್ಗೆ ಸರೋವರದಲ್ಲಿ ಸ್ನಾನ ಮಾಡಬೇಕಾದ್ರೆ ಒಂದು ಮೊಸಳೆ ಶಂಕರನ್ನ ಹಿಡಿಯುತ್ತೆ. ಆಗ ಶಂಕರರು ಕೇಳ್ತಾರಮ್ಮ, ಈಗ ನಾನು ಈ ಮೊಸಳೆ ಬಾಯಲ್ಲಿ ಆಹಾರವಾಗಲ ಅಥವಾ ಮುಂದೆ ಜಗತ್ತಿಗೆ ನಾನು ಬೆಳಕಾಗಿ ನಿಲ್ಲಲ್ಲ, ಜಗತ್ತಿಗೆ ಬೆಳಕಾಗಿ ನಿಲ್ಲಬೇಕಾದ್ರೆ ನೀನು ಆ ಪುತ್ರ ವ್ಯಾಮೋಹ ಎಂಬತಕ್ಕಂಥದ್ದನ್ನು ಬಿಟ್ಟು, ಆ ಪುತ್ರ ವ್ಯಾಮೋಹವನ್ನು ಬಿಟ್ಟು ನೀನು ನನಗೆ ಆಶೀರ್ವದಿಸಿದ್ರೆ ಈ ಮೊಸಳೆಯಿಂದ ನಾನು ತಪ್ಪಿಸ್ಕೊಂಡು ಆಚೆ ಬರ್ತೇನೆ. ನೀನು ಪುತ್ರ ವ್ಯಾಮೋಹ ನನ್ನ ಮಗ ಅಂತ ನನ್ನ ಮಡಲಲ್ಲಿರಬೇಕು ಮಗ ಅಂತ ನೀನು ಅಂದ್ಕೊಂಡ್ರೆ ಜಗತ್ತಿಗೆ ನಾನೇನು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ಈ ಮೊಸಳೆಗೆ ನಾನು ಆಹಾರವಾಗ್ತೇನೆ, ಈ ಮೊಸಳೆ ಕೈಯಲ್ಲಿ ಸಿಗಲ್ಲ, ಅಥವಾ ನೀನು ಪುತ್ರ ವ್ಯಾಮೋಹ ಬಿಟ್ಟು ನನಗೆ ಹರಿಸಿ ಆಶೀರ್ವಾದ ಮಾಡಿಸ್ತೀಯಮ್ಮ ಅಂತ ಕೇಳಿದ್ರು. ಎಂಥ ಸಂಕಟ, ಎಂತಹ ಪರಿಸ್ಥಿತಿ, ಆ ಮಾತಿನಿಂದ ಎಂಥ ದೊಡ್ಡ ಅರ್ಥವಿದೆ ಯೋಚನೆ ಮಾಡಿ. ಆದರೆ ಆ ತಾಯಿ ಯೋಚನೆ ಮಾಡಿದ್ಲು, ನಾನು ನಿನಗೆ ಜನ್ಮ ಕೊಟ್ಟರು, ನೀನು ಜಗತ್ತಿಗೆ ಬೆಳಕಾಗಿ ನಿಲ್ಲೋದೇ ಆದರೆ ನನ್ನ ಮಗ ನೀನು ಎಲ್ಲಾದರೂ ಇರು, ಹೇಗಾದರೂ ಇರು, ನೀನು ಆಶೀರ್ವಾದ ಮಾಡ್ತಾ ಇದ್ದೀನಿ, ನೀನು ಜಗತ್ತಿಗೆ ಬೆಳಕನ್ನೇ ಕೊಡಪ್ಪ ಅಂತ ಹೇಳಿದ್ರು. ಆ ಹೇಳಿದ ಮರುಕ್ಷಣ ಮೊಸಳೆ ಶಂಕರನ ಬಿಡ್ತು. ಅದಾದ ನಂತರ ಶಂಕರರು ಸನ್ಯಾಸಾಶ್ರಮವನ್ನು ಸ್ವೀಕರಿಸಿದ್ರು. ಬಾಲ್ಯದಲ್ಲೇ ಶಂಕರರು ಸನ್ಯಾಸಾಶ್ರಮವನ್ನು ಸ್ವೀಕರಿಸಿ ಗುರುಗಳ ಒಂದು ಪ್ರವಚನ, ಗುರುಗಳ ಪಾಠ ಪ್ರವಚನಕ್ಕೆ ಗುರುಕುಲಕ್ಕೆ ಹೊರಟು ಪ್ರಪಂಚವನ್ನೇ 3 ಪರ್ಯಟನೆ ಮಾಡಿದ್ರು. ಎಂಥ ವಿಶೇಷ, ಹೇಳ್ತಾ ಹೊರಟ್ರೆ ಸಮಯ ಸಾಕೋಗೋದಿಲ್ಲ. ಅಂಥ ಮಹನೀಯರನ್ನು ಜ್ಞಾಪಿಸ್ಕೋಬೇಕು. ಯಾಕೆಂದರೆ ಅಂಥ ಮಹನೀಯರು ಸಹಿತ ತಂದೆ ತಾಯಿಗೆ ರೂಢಿಯಾಗಿದ್ದಂಥವ್ರು. ಅಂತಹ ಅವ್ರ ಮುಂದೆ ಇವತ್ತಿನ ನಮ್ಮ ಬದುಕು ಏನಿದೆ ಯೋಚನೆ ಮಾಡಬೇಕು ನಾವು. ಆದರೆ ಗುರುವಿನ ಮಾರ್ಗದರ್ಶನ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಅವರನ್ನು ಅನುಸರಿಸ್ತಾ ನಡೆದರೆ ಜೀವನ ಅಮೂಲ್ಯವಾಗಿರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಇವತ್ತಿನ ದಿನದ ರಾಶಿಫಲಗಳನ್ನು ಕೂಡ ತಿಳ್ಕೊಳ್ತಕ್ಕಂಥ ಸಮಯ ಅಲ್ವಾ, ಹಾಗಾಗಿ ಗುರುಗಳ ಇವತ್ತಿನ ದಿನದ ರಾಶಿಫಲ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚಾರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಓಂ ತ್ರಾಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗುಂದನಾ ಮೃತ್ಯೋನ್ಮೃಕ್ಷೇಮಾಮೃತಾತ್. ತ್ರಾಂಬಕೇಶ್ವರಾಯ ನಮಃ. ಜಗದ್ಗುರು ಶ್ರೀ ಆದಿಶಂಕರಾಚಾರ್ಯ ಮಹಾರಾಜ್ ಕಿ ಜೈ. ಶಂಕರರನ್ನು ಪ್ರಾರ್ಥನೆ ಮಾಡ್ತಾ ಇವತ್ತು ರಾಶಿಫಲದ ಕಡೆ ಗಮನ ಹರಿಸೋಣ. ಮೊದಲದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ಸತ್ಯಾಸತ್ಯತೆಗಳನ್ನು ಅರ್ತು ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಸಹಿತ ಧರ್ಮ ಮಾರ್ಗದಲ್ಲಿ ನಡಿಬೇಕು ಎಂಬತಕ್ಕಂಥ ಆಸೆ ಇದೆ. ಆದರೆ ಮನುಷ್ಯನ ಗ್ರಹಗತಿಗಳಿದೆಯಲ್ಲ, ಗ್ರಹಗತಿಗಳಲ್ಲಾಗ್ತಕ್ಕಂತಹ ವ್ಯತ್ಯಾಸದಿಂದ, ಗ್ರಹ ನಕ್ಷತ್ರಚಾರ ಪ್ರಕಾರ ಬರ್ತಕ್ಕಂಥ ದೋಷಗಳಿಂದ ನಾವು ಅಂದುಕೊಳ್ಳೋದೊಂದು, ನಡೀತಕ್ಕಂಥದ್ದು ಮತ್ತೊಂದು. ಆದರೂ ಎಷ್ಟೋ ಸರಿತಿದ್ದುಕೊಳ್ಬೇಕು, ಎಷ್ಟೋ ಜೀವನದ ಮೌಲ್ಯಗಳ ಬಗ್ಗೆ ತಿಳ್ಕೊಳ್ಬೇಕು, ಅಥವಾ ಹಾಕುವ ಹೆಜ್ಜೆಯಲ್ಲೊಂದು ಬದಲಾವಣೆ ತಂದುಕೊಳ್ಬೇಕು ಎಂಬತಕ್ಕಂಥ ಚಿಂತನೆ ಇದ್ದರೂ ಯಾವ ಚಿಂತನೆಯನ್ನು ಸರಿಯಾದ ಕ್ರಮದಲ್ಲಿ ಮಾಡಲಿಕ್ಕಾಗದಂಥ ಪರಿಸ್ಥಿತಿ ಇವತ್ತು ನಿಮ್ಮ ಭವಿಷ್ಯತ್ತಲ್ಲಿರ್ಬೋದು. ಹಾಗೆ ಇವತ್ತಿನ ದಿವಸ ದೇವಿಯನ್ನು ಪ್ರಾರ್ಥನೆ ಮಾಡ್ತಾ, ಸರ್ವಮಂಗಳೆಯನ್ನು ಆರಾಧನೆ ಮಾಡ್ತಾ, ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ, ಸಾಧ್ಯವಾದರೆ ದಕ್ಷಿಣಾಭಿಮುಖವಾಗಿ ನಿಂತು ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ್ನು ಪ್ರಾರ್ಥನೆ ಮಾಡಿದ್ರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ಬಹುದು. ಇವತ್ತು ಸಾಧ್ಯವಾದಷ್ಟು ಮೇಷರಾಶಿಯಲ್ಲಿರ್ತಕ್ಕಂಥ ಸ್ತ್ರೀಯರು, ಹೆಣ್ಣು ಮಕ್ಕಳು ಸ್ವಲ್ಪ ಮೌನದಿಂದಿರ್ತಕ್ಕಂಥದ್ದು ಬಹಳ ಉತ್ತಮ. ಪ್ರತಿನಿತ್ಯದ ಕಾಯಕಕ್ಕೂ ಇವತ್ತಿಗೂ ಸಾಕಷ್ಟು ವ್ಯತ್ಯಾಸ ಇದೆ. ಇವತ್ತು ಸ್ವಲ್ಪ ಹೆಚ್ಚು ಕಮ್ಮಿ ನೀವು ಜೋರು ಮಾತಾಡಿದ್ರೂ ಅದು ಬೇರೊಂದು ಥರ ಸಮಸ್ಯೆ ಎದುರಾಗ್ಬಿಡುತ್ತೆ. ಆದರೆ ಇವತ್ತಿನ ನಿಮ್ಮ ಪ್ರಯಾಣ ಕಾಲವನ್ನು ಸರಿಯಾದ ಸನ್ಮಾರ್ಗದತ್ತ ತೆಗೆದುಕೊಂಡು ಹೋಗಬೇಕು. ಹಾಗೆ ವಿದ್ಯಾರ್ಥಿಗಳು ಓದೋದ್ರ ಕಡೆ ಒಂದಷ್ಟು ಗಮನ ಹರಿಸಬೇಕು. ಹಾಗೆ ಬೆಳಗ್ಗೆದ್ರೆ ರಜಾ ಅಂತಲೋ, ಅಥವಾ ದೂರಭಾರ ಹೊರಡಬೇಕು ಅಂತಲೋ, ಮನರಂಜನಾ ಕ್ಷೇತ್ರಕ್ಕೆ ಹೊರಡಬೇಕು ಅಂತಲೋ, ಅಥವಾ ಮನಸ್ಸಿಗೆ ತುಂಬ ನೋವಾಗಿದೆ, ಯಾರೊಂದಿಗಾನೂ ನನ್ನ ಕಷ್ಟ ಸುಖ ಹಂಚ್ಕೊಳ್ಬೇಕು ಅಂತಲೋ ನೀವು ಮಾಡಿದ್ರೂ ಇದು ಅಷ್ಟು ಸರಿ ಇರ್ತಕ್ಕಂಥ ಕಾಲ ಅಲ್ಲ. ಆದಷ್ಟು ಜಾಗೃತೆ ಇರಲಿ, ಎಚ್ಚರಿಕೆ ಇರಲಿ. ಹಾಗೆ ಇರ್ತಕ್ಕಂಥ ಸಮಸ್ಯೆಗಳಿಂದ ಪಾರಾಗಲಿಕ್ಕೆ ನಿಮ್ಮ ಪ್ರಾಂತ್ಯದಲ್ಲಿ ಸುತ್ತಮುತ್ತ ಇರತಕ್ಕಂತಹ ಎಲ್ಲಾದರೂ ಒಂದು ಔದುಂಬರ ವೃಕ್ಷ ಇದ್ದರೆ ಆ ವೃಕ್ಷದ ಹತ್ರ ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ಸಾಕಷ್ಟು ಒಳಿತನ್ನು ಕಾಣ್ತೀರಿ. ಇನ್ನು ಈ ಶುಭ ದಿನ ರಾಹುಕಾಲದಲ್ಲಿ ದೇವಿಯ ಸಾನ್ನಿಧ್ಯದಲ್ಲಿ ಒಂದು ದೀಪವನ್ನು ಹಚ್ಚಿ ನಿಮ್ಮೊಳಗಿರುವಂಥ ಅಂಧಕಾರವನ್ನು ತಾವು ದೂರ ಮಾಡಿಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರು ಮತ್ತು ಬುಧನ ಆಸ್ಥಾನ ಚೆನ್ನಾಗಿರೋದ್ರಿಂದಲೇ ಅರ್ಥಪೂರ್ಣವಾದಂಥ ಬದುಕನ್ನು ಕಾಣ್ತೀರಿ. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಯೋಗಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಮಾಡಬೇಕಾದರೂ ಸರಿ ಆಲೋಚನೆ ಮಾಡಬೇಕು, ಸರಿಯಾದ ಕ್ರಮವನ್ನು ಅನುಸರಿಸಬೇಕು, ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಇವತ್ತು ದಿನ ಪರವಾಗಿಲ್ಲ,
ಆದರೆ ಮನಸ್ಸಲ್ಲೊಂದು ಕಳಮಳ ಇದೆ, ಮನಸ್ಸಲ್ಲೊಂದು ಚಿಂತನೆ ಇದೆ. ಏನೋ ಒಂದು ಸಾಧನೆ ಮಾಡಬೇಕು ಅಂತ ಹೊರಟು ಎಲ್ಲೋ ಜಾರು ಬಿದ್ದಂಗೆ ಆಯ್ತಲ್ಲ ಅಂತಕ್ಕಂಥದ್ರ ನೋವು ನಿಮಗಿದೆ. ಹಾಗೆ ವಿದ್ಯಾರ್ಥಿಗಳು ಓದೋದ್ರ ಕಡೆ ಪರಿಪೂರ್ತಿಯಾಗಿ ಮಾಡಬೇಕಾದಂತಹ ವಿದ್ಯಾಭ್ಯಾಸದಲ್ಲಿ ಎಲ್ಲೋ ಒಂದು ಕಡೆ ಮುಟುಕುಗೊಳಿಸ್ತಾ ಇದ್ದೀವೇನೋ ಎಂಬತಕ್ಕಂಥದ್ರ ನೋವು ನಿಮಗಿದೆ. ಹಾಗೆ ಅಭ್ಯಾಸ ಮಾಡೋದ್ರಲ್ಲಾಗಲಿ ಅಥವಾ ವಿಶೇಷವಾಗಿರ್ತಕ್ಕಂಥ ಉದ್ಯೋಗದಲ್ಲಿ ತಾವು ಮುಂದೆ ನಡೆಯುವಂತಹವ್ರಿಗೂ ಇವತ್ತು ವೃಷಭ ರಾಶಿಯಲ್ಲಿರ್ತಕ್ಕಂಥವು ಮಧ್ಯಾಹ್ನ ಸರಿಸುಮಾರು 2 ಗಂಟೆಯಿಂದ 4:20 ಮಧ್ಯದಲ್ಲಿ 2 ರಿಂದ 4:20 ಮಧ್ಯದಲ್ಲಿ ಒಂದಿಷ್ಟು ಅವಘಡಗಳು ನಿಮ್ಮನ್ನು ಬಾಧಿಸುತ್ತೆ. ಒಂದಿಷ್ಟು ಸಮಸ್ಯೆಗಳಿಗೆ ನೀವು ತುತ್ತಾಗುವಂಥ ಪರಿಸ್ಥಿತಿ ಇದೆ. ಇವತ್ತು ಎಲ್ಲವೂ ಸಾಮ್ರಾಜ್ಯ ನಮ್ಮದೇ ಅಂತ ನಡೀಲಿಕ್ಕಾಗೋದಿಲ್ಲ. ಪ್ರತಿಯೊಂದು ಸಾಮ್ರಾಜ್ಯದ ಹಿಂದೆ ಒಂದು ಸಮಸ್ಯೆ ಎಂಬತಕ್ಕಂಥದ್ದು ಸಿದ್ಧ ತಾವು ನೋಡಬೇಕಾಗತ್ತೆ. ಇವತ್ತು ನಿಮ್ಮ ಫಲಾಫಲಗಳಲ್ಲಿ, ನಿಮ್ಮ ವೃತ್ತಿ ಧರ್ಮದಲ್ಲಿ ಹಾಗೆ ಇರ್ತಕ್ಕಂಥ ತೊಂದರೆ ತಾಪತ್ರೆಗಳನ್ನು ಹೇಗೆ ದೂರ ಮಾಡ್ಕೋಬೇಕು ಎಂಬತಕ್ಕಂಥದ್ರ ಅರಿವಿಲ್ದಿರ ಒಂದಷ್ಟು ನೋವನ್ನು ಅನುಭವಿಸುವಂಥ ಪರಿಸ್ಥಿತಿ ವೃಷಭ ರಾಶಿಯವರಿಗೆ ಇರಬಹುದು. ಎಚ್ಚರಿಕೆಯ ನಡೆ ಇರಲಿ, ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ, ಬುಧನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ಇವತ್ತಿನ ದಿವಸ ನಿಮ್ಮ ವ್ಯಾಪಾರ, ವ್ಯವಹಾರ, ವೃತ್ತಿಯ ಅಭಿವೃದ್ಧಿ, ಹಾಗೆ ನಿಮ್ಮ ಕೆಲಸ ಕಾರ್ಯಗಳು, ನಿಮ್ಮಲ್ಲಿ ನಡಿಬೇಕಾಗಿರ್ತಕ್ಕಂಥದ್ದು ಅಥವಾ ನೀವು ಮಾಡಬೇಕಾಗಿರ್ತಕ್ಕಂಥ ವೃತ್ತಿ ಧರ್ಮದ ಬಗ್ಗೆ ಒಂದಷ್ಟು ಒಳಗಡೆ ತಿಳಿದು, ಅಂದರೆ ಒಳ ಆಲೋಚನೆಗಳನ್ನು ಮಾಡಿ ಸರಿ ತಪ್ಪುಗಳ ಸರಿಯಾಗಿ ಆಲೋಚನೆ ಮಾಡಿದ್ರೆ ಇವತ್ತು ಮಧ್ಯಾಹ್ನ 12:40 ಆಚೆಗೆ ಒಂದಷ್ಟು ಬೆಳಕನ್ನೇ ಕಾಣಬಹುದು ಮಿಥುನ ರಾಶಿಯವರು. ಆದರೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ನಿಮ್ಮ ಪ್ರಾಂತ್ಯದಲ್ಲಿ, ನಿಮ್ಮ ಸುತ್ತಮುತ್ತ ಪರಿಸರದಲ್ಲಿ ನಿಮ್ಮದೇ ಆದಂತಹ ಜವಾಬ್ದಾರಿಯುತವಾದಂತಹ ನುಡಿಯನ್ನು ನುಡಿದು ಅದರಿಂದ ಒಳಿತನ್ನು ಕಾಣಬಹುದು, ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು ಎಂಬತಕ್ಕಂಥ ಆಲೋಚನೆ ಇಡುತ್ತೀರಿ. ಇವತ್ತು ನಿಮ್ಮ ವ್ಯಾಪಾರ, ವ್ಯವಹಾರ, ವೃತ್ತಿಯ ಅಭಿವೃದ್ಧಿ, ನಿಮ್ಮ ಕೆಲಸ ಕಾರ್ಯಗಳು ಎಲ್ಲ ಕಡೆಯಿಂದಲೂ ಸಹಿತ ಒಂದಷ್ಟು ಬೆಳಕನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ಇವತ್ತು ಯಾವುದೂ ವಿಚಾರದಲ್ಲೂ ಸಹಿತ ಆಲೋಚನೆ ಮಾಡಬಾರ್ದು. ಹಾಗೆ ಇವತ್ತಿನ ದಿವಸ ಗುರುಗಳನ್ನು ಪ್ರಾರ್ಥನೆ ಮಾಡಿ, ನಿಮ್ಮ ಧರ್ಮದ ಗುರುಗಳನ್ನೇ ತಾವು ಪ್ರಾರ್ಥನೆ ಮಾಡಿ, ಗುರುವಿನ ಪಾದಕ್ಕೆ ನಮಸ್ಕಾರ ಮಾಡಿ, ಒಂದಷ್ಟು ಗುರುಗಳ ಹೆಸರೇಳಿ 4-6 ಜನಕ್ಕೆ ಅನ್ನದಾನವನ್ನು ಮಾಡಿದ್ದೇ ಆದರೆ ನಿಮ್ಮ ಜ್ಞಾನಚಕ್ಷು ಮತ್ತು ನಿಮ್ಮೊಳಗಿರುವಂಥ ಸಂಪತ್ತು ಮತ್ತಷ್ಟು ಅಭಿವೃದ್ಧಿ ಆಗುತ್ತೆ. ಹಾಗಾಗಿ ಇವತ್ತಿರ್ತಕ್ಕಂಥ ಈ ಶುಭ ದಿನ, ಇವತ್ತು ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಾಧ್ಯವಾದರೆ ಒಂದಷ್ಟು ಬೆಲ್ಲ, ಒಂದಷ್ಟು ಒಣಕೊಬ್ಬರಿ, ಬೆಲ್ಲ ಮತ್ತು ಒಣಕೊಬ್ಬರಿಯನ್ನು ಹತ್ತಿರದಲ್ಲೊಂದು ಶಿವಾಲಯ ಕೊಟ್ಟು ನಮಸ್ಕಾರ ಮಾಡಿದ್ರೆ ಆರೋಗ್ಯ, ವ್ಯವಹಾರ ಮತ್ತು ಆರ್ಥಿಕ ಪರಿಸ್ಥಿತಿ ಇದನ್ನೂ ಸಹಿತ ಅಭಿವೃದ್ಧಿ ಆಗುತ್ತೆ. ಒಳ್ಳೆಯದಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ, ಫಲಾಫಲಗಳಲ್ಲಿ ಅದೃಷ್ಟ ಎಂಬತಕ್ಕಂಥದ್ದಿದೆ. ವೃತ್ತಿಯಲ್ಲಿ ಸಾಕಷ್ಟು ವಿಶೇಷತೆಗಳಿದೆ. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವಿದೆ. ಹಾಗೆ ಒಂದಷ್ಟು ವಿಚಾರಗಳು, ಬೇಡವಾದ ವಿಚಾರಗಳನ್ನು ತಲೆ ತುಂಬಿಕೊಂಡು ಯಾವ ಕೆಲಸ ಮಾಡಲಿಕ್ಕೂ ಆಗದಂಥ ರೀತಿಯಲ್ಲಿ ಮನನೊಂದು ಒದ್ದಾಡುವಂಥ ಪರಿಸ್ಥಿತಿ ಎದುರಾಗಿರುತ್ತೆ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ, ಅದರಲ್ಲೂ ಕರ್ಕಾಟಕ ರಾಶಿಯಲ್ಲಿರುವಂಥ ಹೆಣ್ಣು ಮಕ್ಕಳು ಮತ್ತೊಬ್ಬರ ಬಳಿ ಮಾತಾಡೋಕ್ಕಾಗಲ್ಲ. ತಮ್ಮ ಮಾತು ಸರಿ ಇದೆಯಲ್ಲೋ ಅದು ಅರಿವಾಗೋದಿಲ್ಲ, ಅಥವಾ ನಾನು ಹಾಕುವ ಹೆಜ್ಜೆಯಲ್ಲಿ ಏನು ವ್ಯತ್ಯಾಸ ಆಗ್ತಿದೆ ಅದರ ಅರಿವಿರೋದಿಲ್ಲ. ಒಟ್ಟಾರೆ ನೋವಿನ ಬಾಧೆ, ನೋವಿನ ಸಂಕಟ, ಒಂದು ತರಹ ಅಳಂಗೂ ಇಲ್ಲ ಅಥವಾ ನಗೋಂಗೂ ಇಲ್ಲ. ಇಂತಹ ಪರಿಸ್ಥಿತಿ ಕರ್ಕಾಟಕ ರಾಶಿಯವರು ಅನುಭವಿಸ್ತೀರಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರ ಈ ಸಮಸ್ಯೆಗಳಿಗೆ ಮಧ್ಯಾಹ್ನ ಸರಿಸುಮಾರು 1 ಗಂಟೆಯಿಂದ 6:20 ತನಕ, 1 ರಿಂದ 6:20 ಮಧ್ಯದಲ್ಲಿ ಒಂದಿಷ್ಟು ಬೆಳಕನ್ನು ಕಾಣ್ಬೋದು, ಒಂದಿಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಒಂದಿಷ್ಟು ಕಾಲ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಇಂದಿನ ಭಾಗದಲ್ಲಿ ಗುರುಜಿರವರು ಕರ್ಕಾಟಕ ರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಸಿಂಹರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಸಿಂಹರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ನಿಮ್ಮ ಗರ್ಜನೆ, ನಿಮ್ಮ ನಡೆ, ನಿಮ್ಮ ನಡವಳಿಕೆ, ಇವತ್ತಿರ್ತಕ್ಕಂತಹ ಕೆಲಸ ಕಾರ್ಯಗಳು, ಇವತ್ತು ಯಾವೆಲ್ಲ ವೃತ್ತಿ ಧರ್ಮವನ್ನು ನೀವು ಹೆಚ್ಚು ಅಭಿವೃದ್ಧಿ ಪಡಿಸ್ಕೊಳ್ಬೇಕು ಅಂತಿದ್ದೀರಿ, ಜೊತೆಗೆ ನೀವೇನೆಲ್ಲ ಕೆಲಸಗಳ ಜವಾಬ್ದಾರಿಯನ್ನು ಮತ್ತಷ್ಟು ವೃದ್ಧಿಸ್ಕೊಳ್ಬೇಕು ಅಂತಿದ್ದೀರಿ, ಎಲ್ಲವೂ ನೀವು ಅಂದುಕೊಂಡಂಗೆ ಪ್ರಾರಂಭಿಕ ಹಂತದಲ್ಲಿ ಏನೋ ಬಹಳಷ್ಟು ವೇಗವಾಗಿದೆ. ಪ್ರಾರಂಭಿಕ ಹಂತದಲ್ಲಿ ಒಂದಷ್ಟು ವೇಗದಿಂದ ನಡೆಯುತ್ತೆ, ಮುಂದೆ ನಡೆಯುತ್ತೆ, ಪರವಾಗಿಲ್ಲ. ಭಗವತ್ ಸಂಕಲ್ಪ, ಭಗವಂತನ ಕೃಪೆಯಿಂದ ತಾವು ಅಂದ್ಕೊಂಡಷ್ಟು ನೀವು ನಡೀಬಹುದು. ಆದರೆ ಅದರ ಮಧ್ಯದಲ್ಲೇ ಒಂದಷ್ಟು ಸಮಸ್ಯೆಗಳ ಸೆರಮಾಲೆಯೂ ಇದೆ. ಹಾಗಾಗಿ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಎಲ್ಲವೂ ಸಹಿತ ನೀವು ಅಂದುಕೊಂಡಷ್ಟು ವೇಗವಾಗಿ ಆಗುತ್ತೆ ಅಂತಲ್ಲ. ಆದರೆ ವ್ಯಾಪಾರ ವ್ಯವಹಾರಗಳ ಬಗ್ಗೆ ಮಾತ್ರ ನೀವೇನು ಅಂದುಕೊಂಡು ಸಾಧನೆ ಆಗ್ಬೋದು, ನಿಮ್ಮ ವೃತ್ತಿ ಮತ್ತಷ್ಟು ಅಭಿವೃದ್ಧಿ ಆಗ್ಬೋದು. ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಒಂದಷ್ಟು ಮೂಗಿತುದಿಯಲ್ಲಿ ಕೋಪ ಆಗ್ಬೋದು. ಆದರೆ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಮಾತ್ರ ಅದರ ಫಲಗಳು ಖಂಡಿತ ಸಿಕ್ಕೇ ಸಿಗುತ್ತೆ. ಇವತ್ತಿನ ದಿವಸ ಮಧ್ಯಾಹ್ನ ಸರಿಸುಮಾರು 2 ಗಂಟೆಯಿಂದ 4:15
2ರಿಂದ 4-15 ಮಧ್ಯದಲ್ಲಿ ಬಂದೊದಗುವಂಥ ಯಾವುದೇ ಸಮಸ್ಯೆಗಳಿಗಾದರೂ ಒಂದು ಪರಿಹಾರವನ್ನು ಕಂಡುಕೊಳ್ಳುವಂಥ ಯೋಗಫಲ ನಿಮ್ಮ ಭವಿಷ್ಯದಲ್ಲಿದೆ. ಹಾಗೆ ಇವತ್ತಿನ ದಿವಸ ಆರ್ಥಿಕ ಸಂಕಷ್ಟಗಳು ಎದುರಾಗ್ಬೋದು. ಕಷ್ಟಗಳಿಂದ ದೂರ ಆಗಲಿಕ್ಕೂ ಸಿದ್ಧ ಆಗಿಂದಾಗಲೇ ಒಂದು ಪರಿಹಾರವನ್ನು ತಾವು ಕಂಡುಕೊಳ್ಬೋದು. ಹಾಗೆ ಒಂದೆರಡು ತುಳಸಿ ದಳವನ್ನು ವಿಷ್ಣು ಪಾದದ ಮೇಲಿಟ್ಟು ಒಂದು ಪ್ರಾರ್ಥನೆ ಮಾಡಿದ್ರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತಕ್ಕಂಥ ಶಕ್ತಿ, ಆ ಮನಸ್ಸಿನ ಸ್ಥಿತಿ ನಿಮ್ಗೆ ಆಗಿಂದಾಗಲೇ ಕಾಣಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಮನಸ್ಸಲ್ಲಿ ಒಂದಷ್ಟು ಶಾಂತಿ ನೆಮ್ಮದಿಯನ್ನು ತಂದುಕೊಂಡು ಇವತ್ತಿನ ದಿವಸ ನಿಮ್ಮ ವ್ಯಾಪಾರ ವ್ಯವಹಾರ ವೃತ್ತಿ ಧರ್ಮದ ಅಭಿವೃದ್ಧಿ, ವಿದ್ಯಾರ್ಥಿಗಳು ಓದೋದ್ರ ಕಡೆ, ಹಾಗೆ ಯಾರೆಲ್ಲ ಭೂಮಿ ಬಗ್ಗೆ ಚಿಂತನೆ ಮಾಡ್ತಿದ್ರೋ ಆ ಭೂಮಿ ಕೆಲಸ ಕಾರ್ಯಗಳಲ್ಲೂ ಸಹಿತ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗಫಲ ಇದೆ. ಹಾಗೆ ಇವತ್ತಿನ ದಿವಸ ಕೆಲವಷ್ಟು ವಿಚಾರಗಳನ್ನು, ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡಿಕೊಂಡೇ ಒಂದು ಹೆಜ್ಜೆ ಮುಂದಕ್ಕೆ ಹಾಕಬೇಕು. ಆದರೆ ಏನೂ ಮಾಡಿದ್ರೂ ಸಹಿತ, ಯಾವುದು ಮಾಡಿದ್ರೂ ಸಹಿತ ಸರಿಯಾದ ದಾರಿ ಹುಡುಕ್ಲಿಕ್ಕೆ ಆಗದಂಥ ರೀತಿಯಲ್ಲಿದ್ದೀರಿ. ಇವತ್ತಿನ ದಿವಸ ಏನೇ ಒಂದು ಬದಲಾವಣೆ ತಂದುಕೊಳ್ಬೇಕಾದ್ರೂ ಆ ಬದಲಾವಣೆಯ ಸನ್ಮಾರ್ಗ ಅರ್ಥಪೂರ್ಣವಾಗಿರಬೇಕು ಎಂಬತಕ್ಕಂಥದ್ದನ್ನು ತಿಳ್ಕೊಳ್ಬೇಕು. ಇವತ್ತು ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾತಿನಂತೆ ನಡ್ಕೊಳ್ಳಿ, ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಮಧ್ಯಾಹ್ನ ನೀವು ಅನ್ನಪ್ರಸಾದ ಊಟ ಮಾಡೋದಕ್ಕೆ ನಮ್ಮನ್ನು ಯಾರಾದರೂ ಬಡಬಗ್ಗರಿಗೋ, ಕಷ್ಟದಲ್ಲಿರ್ತಕ್ಕಂಥವ್ರಿಗೋ, ಪ್ರಾಣಿ ಪಕ್ಷಿಗಳಿಗೋ, ದನಕರುಗಳಿಗೋ ನಿಮ್ಮ ಕೈಲಾದಷ್ಟು ಒಂದಷ್ಟು ಸೇವೆಗಳನ್ನು ಸಲ್ಲಿಸಿದ್ದೆ ಆದರೆ ನಿಜಕ್ಕೂ ಬಹಳಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಏನೇ ಮಾಡಬೇಕಾದರೂ ಒಳ್ಳೆ ಮನಸ್ಸಿನಿಂದ ಮಾಡಿ ಅದರ ಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತು ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ ಜಗದ್ಗುರುಗಳ ಆಶೀರ್ವಾದ ಪಡೀರಿ. ಇದರಿಂದ ಹೆಚ್ಚಿನ ಫಲವನ್ನು ಕನ್ಯಾ ರಾಶಿಯವರು ಸಿದ್ಧಿಪಡಿಸ್ಕೊಳ್ಬೋದು. ಇನ್ನು ತುಲಾರಾಶಿ. ತುಲಾ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ಒಂದಷ್ಟು ಭಾರವಾದಂತಹ ಹೃದಯಕ್ಕೆ ಒಂದಷ್ಟು ವಿಚಾರಗಳು ನಿಮಗೆ ತುಂಬ ಭಾರ ಅನಿಸುತ್ತೆ. ಯಾವುದಕ್ಕೂ ಪರಿಹಾರ ಸಿಗುತ್ತೋ ಇಲ್ವೋ, ಅಥವಾ ನಮ್ಮ ಹಾಕುವ ಹೆಜ್ಜೆಯಲ್ಲಿ ವ್ಯತ್ಯಾಸ ಆಗುತ್ತೋ ಏನೋ, ಅಥವಾ ಏನಾದರೂ ಒಂದಷ್ಟು ತೊಂದರೆ ತಾಪತ್ರಗಳಿಗೆ ನಾವು ಸಿಲುಕೊಳ್ಬೋದೇನೋ ಅಂತಕ್ಕಂಥದ್ರ ಮನಸ್ಸು, ಆ ಚಂಚಲತೆ ನಿಮ್ಮನ್ನು ಬಾಧಿಸುತ್ತೆ. ಮುಂದೆ ಏನಾಗಬೇಕಾಗಿದೆಯೋ ಅದು ನಡೆಯುತ್ತೆ. ಆದರೆ ಅದಾಗೋದಕ್ಕೆ ಮುನ್ನ ಯೋಚನೆ ಮಾಡುವ ರೀತಿ ಇದೆಯಲ್ಲ, ಇದು ನಿಮ್ಮ ಹೃದಯಕ್ಕೆ ತುಂಬ ಭಾರ ಅನಿಸುತ್ತೆ. ಹಾಗೆ ಮನೆಯಲ್ಲಿರ್ತಕ್ಕಂಥ ಹಿರಿಯರಿಂದ ಹಿಡಿದು, ಮನೆಯಲ್ಲಿರ್ತಕ್ಕಂಥ ನಿಮ್ಮ ಆತ್ಮೀಯರಿಂದ ಹಿಡಿದು, ಹೊರಗಡೆ ಇರ್ತಕ್ಕಂಥ ನಿಮ್ಮ ಆತ್ಮೀಯರು, ನಿಮ್ಮ ಸ್ನೇಹಿತರವರೆಗೂ ಸಣ್ಣ ಸಣ್ಣ ಸಮಸ್ಯೆ, ಬಹಳ ದೊಡ್ಡ ದೊಡ್ಡ ಸಮಸ್ಯೆ ಆಗಿದೆ. ಇದಕ್ಕಾಗಿ ನಿಮ್ಮ ಆಲೋಚನೆ ಬೇಕು. ಹಾಗೆ ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಮಧ್ಯಾಹ್ನ 2 ಗಂಟೆಯಿಂದ 6:20 ತನಕ ಒಂದಿಷ್ಟು ಒಳಿತಾಗುವಂಥ ಕಾಲ. 2ರಿಂದ 6 ಗಂಟೆ 20 ನಿಮಿಷ ಈ ಸಮಯದಲ್ಲಿ ತಾವು ಏನು ಚಿಂತನೆ ಮಾಡಿದ್ರೂ ಲಾಭವನ್ನು ತಂದುಕೊಳ್ತೀರಿ. ಆದರೆ ಪ್ರಾರಂಭಿಕ ಹಂತದಲ್ಲಿ ಬರ್ತಕ್ಕಂಥ ತೊಂದರೆ ತಾಪತ್ರೆಗಳನ್ನು ಅಲ್ಲಿಂದಲೇ ದೂರ ಮಾಡಿಕೊಂಡು ಒಂದಷ್ಟು ಬೆಳಕನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ನಿಮ್ಮ ಕುಲದೇವರ ಪ್ರಾರ್ಥನೆ ಮಾಡಿ. ಹಾಗೆ ಈ ಶುಭ ದಿನ ರಾಹುಕಾಲದಲ್ಲಿ ಒಂದು ಗ್ರಾಮ ದೇವತೆ, ದೇವರ ಸಾನ್ನಿಧ್ಯ, ಅಥವಾ ನಿಮ್ಮ ಮನೆಯಲ್ಲಿ ದೇವರ ಮುಂದೆ ಒಂದು ದೀಪವನ್ನು ಹಚ್ಚಿ ದಕ್ಷಿಣಾಭಿಮುಖವಾಗಿ ನಿಂತು ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ್ನು ಪ್ರಾರ್ಥನೆ ಮಾಡಿ ಆರೋಗ್ಯ ಚೆನ್ನಾಗಿರಲಿನಪ್ಪ, ವ್ಯವಹಾರ ಸರಿ ಹೋಗಲಿ, ನನ್ನಿಂದ ಯಾರಿಗೂ ತೊಂದರೆ ಆಗೋದು ಬೇಡ, ಹಾಗೆ ಯಾರಿಂದಲೂ ನನಗೂ ತೊಂದರೆ ಆಗೋದು ಬೇಡ ಅಂತ ದೇವರ ಬಳಿ ಒಂದು ಪ್ರಾರ್ಥನೆಯನ್ನು ಸಲ್ಲಿಸೋದು ಬಹಳ ಉತ್ತಮ. ಕೆಲವೊಮ್ಮೆ ನಾವು ನುಡಿಯುವಂಥ ಮಾತು, ಅಥವಾ ನಾವು ಬೇಡುವಂಥ ರೀತಿ, ಅಥವಾ ನಮ್ಮ ಮನಸ್ಸನ್ನು ನಾವು ಹೇಗೆ ತೊಗೊಂಡು ಹೋಗ್ತೀವೋ ಅದು ಹಾಗೇ ನಡೆಯುವಂಥ ಅವಕಾಶಗಳು ಬಹಳ ಇರುತ್ತೆ. ಅದಕ್ಕೆ ಮೇಲಿರ್ತಕ್ಕಂಥ ಅಶ್ವಿನಿ ದೇವತೆಗಳು ನಮಗೆ ಅಸ್ತು ಅಂತಕ್ಕಂತಹ ಆ ಸುಂದರ ಕ್ಷಣ ನಮ್ಮ ಭವಿಷ್ಯತ್ತಲ್ಲೇ ಅದು ರೂಢಿಸ್ಕೊಂಡಂಗಾಗುತ್ತೆ, ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಂಡಂಗಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ವ್ಯಾಪಾರ ವ್ಯವಹಾರ ವೃತ್ತಿ ಅಭಿವೃದ್ಧಿ ಕೆಲಸ ಕಾರ್ಯಗಳಲ್ಲಿ ಒಂದು ಬದಲಾವಣೆ, ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವು ಎಲ್ಲವನ್ನೂ ಸಹಿತ ದೂರ ಮಾಡಿಕೊಂಡು ಒಂದಿಷ್ಟು ನೆಮ್ಮದಿಯನ್ನು ಕಾಣುವಂಥ ಯೋಗ ಫಲ. ಹಾಗೆ ಇಷ್ಟೆಲ್ಲ ಅದೃಷ್ಟ ನಿಮ್ಮದಾದಮೇಲೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ಒಂದು ಆಲೋಚನೆಯನ್ನು ಸರಿ ಹೋಗಬೇಕಲ್ವ, ಅದಕ್ಕಾಗಿ ಮನೆ ದೇವರ ಪ್ರಾರ್ಥನೆ ಬೇಕಲ್ವ. ಪ್ರಾರ್ಥನೆಯನ್ನು ಮಾಡಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದಷ್ಟು ನಿಮ್ಮ ಕೆಲಸ ಕಾರ್ಯಗಳು, ನಿಮ್ಮ ವೃತ್ತಿ ಮತ್ತು ನೀವು ಮಾಡಬೇಕಾಗಿರ್ತಕ್ಕಂತಹ ಕೆಲಸಗಳಲ್ಲಿ ನಿಮ್ಮ ಮೌನವೇ ನಿಮ್ಮ ಎಲ್ಲವೂ ಸಹಿತ ಗುಣಪಾಠವನ್ನು ಹೇಳುತ್ತೆ. ಮೌನದಿಂದಿದ್ದು ಕೆಲಸ ಕಾರ್ಯಗಳನ್ನು ಗೆಲ್ಲಬೇಕಾಗಿರ್ತಕ್ಕಂಥದ್ದು, ಗೆಲ್ಲುವಂತಹ ಕ್ಷಣ ನಿಮ್ಮದಾಗುವಂಥದ್ದು ಇವತ್ತಿನ ನಿಮ್ಮ ಅದೃಷ್ಟವೇ ಸರಿ. ಹಾಗಾಗಿ ಇವತ್ತು ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ, ನರಸಿಂಹರ ಆರಾಧನೆಯಿಂದ ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಯಾವುದಾದ್ರೂ ಒಂದು ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ ಅಥವಾ ದೇವರ ಬಗ್ಗೆ, ಅಥವಾ ಯಾರಾದರೂ ಬಡಬಗ್ಗರಿಗೆ ಅನ್ನದಾನವನ್ನು ಮಾಡಿ ತದನಂತರ ಭಗವಂತನ ಹತ್ರ ನಿಂತು ಶ್ರೀ ಕೃಷ್ಣಾರ್ಪಣಮಸ್ತು ಎಂಬತಕ್ಕಂಥ ಕೃಷ್ಣನ ಮಂತ್ರವನ್ನು ಹೇಳಿದ್ರು ಇವತ್ತು ಸಾಕಷ್ಟು ಫಲಗಳನ್ನು ವೃಶ್ಚಿಕ ರಾಶಿಯವರು ತಾವು ಸಿದ್ಧಿಪಡಿಸ್ಕೊಳ್ತೀವಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಂದಿನ ಭಾಗದಲ್ಲಿ ಗುರುಜಿರವರು ವೃಶ್ಚಿಕ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಧನುರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಧನುರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಿ. ಇನ್ನು ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಶುಕ್ರನ ಒಂದು ಇವತ್ತು ಆಸ್ಥಾನ ಚೆನ್ನಾಗಿರೋದ್ರಿಂದ ಧನುರಾಶಿಯಲ್ಲಿರ್ತಕ್ಕಂಥವರು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜೋಪಾನ, ವ್ಯಾಪಾರ ವ್ಯವಹಾರ ಮಾಡುವಾಗ ಬಹಳ ಎಚ್ಚರಿಕೆ ಇರಲಿ.
ಯಾರೊಂದಿಗೆ ಏನು ವ್ಯವಹರಿಸಬೇಕಾದರೂ ಸ್ವಲ್ಪ ಗೌಪ್ಯತೆ ಇರಲಿ. ಇವತ್ತು ನೀವು ಮಾಡುವ ಕೆಲಸದಲ್ಲಿ ತುಂಬ ಬದಲಾವಣೆ ಇದೆ. ಆ ಬದಲಾವಣೆಯ ಪರ್ವ ಹೇಗಿರಬೇಕು ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಹಾಗೆ ನೆಮ್ಮದಿಯುತವಾಗಿರಬೇಕಾಗಿರ್ತಕ್ಕಂಥ ಕಾಲ. ಸರಿ ಇಲ್ಲದಂಥ ಒಂದು ವ್ಯವಸ್ಥೆಗಳ ಹೊರಟ್ರೆ ಅಲ್ಲಿ ತೊಂದರೆ ಎಂಬತಕ್ಕಂಥದ್ದಿದೆ. ಯಾರನ್ನು ನಂಬಿದ್ದೀರೋ ಅವರೇ ನಿಮ್ಮ ದಾರಿ ತಪ್ಪಿಸುವಂಥ ಪರಿಸ್ಥಿತಿ ಆಗುತ್ತೆ. ಯಾರು ನಿಮ್ಮೊಂದಿಗೆ ಇದ್ದೀವಿ ಅಂತ ಹೇಳ್ತಾರೋ ಅವರು ನಿಮ್ಮಿಂದ ಎಲ್ಲೋ ಒಂದು ಕಡೆ ದೂರವಾಗೇ ನಿಂತಿರ್ತಾರೆ. ಆದಷ್ಟು ಇವತ್ತೊಂದು ದಿವಸ ಯಾರು ನಮ್ಮ ಜೊತೆಗೆ ಇಲ್ದಿದ್ರು, ನಮಗೆ ಜನ್ಮದಾತರು, ನಾವು ನಂಬಿರ್ತಕ್ಕಂಥ ದೈವ, ಆ ದೈವದ ಕೃಪೆಯಿಂದ ಮಾತ್ರ ನಮ್ಮ ಬದುಕನ್ನು ನಾವು ಬೆಳಕಿಗೆ ತಂದುಕೊಳ್ಬೋದು. ಅದಕ್ಕಾಗಿ ನೀಲಾಂಜನ ಸಮಾಭಾಸಂ ರವಿಪುತ್ರ ವಿಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ಚರಂ. ಶನೇಶ್ಚರ ಮಹಾಮಂತ್ರವನ್ನು ಒಂದಿಷ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಕುಲದೇವರ ಮುಂದೆ ದೀಪವನ್ನು ಹಚ್ಚಿ ನಮಸ್ಕಾರ ಮಾಡಿ ನಿಮ್ಮ ಮಾತೃಶ್ರೀ ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಹೊರಟ್ರೆ ಖಂಡಿತ ಒಂದಿಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರು ಹನುಮನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಒಳ್ಳೆಯದು. ಹನುಮನ ಪ್ರಾರ್ಥನೆ ಮಾಡಿ ಕುಲದೇವರ ಆರಾಧನೆ ಮಾಡಿ ಮನಸ್ಸಲ್ಲಿರ್ತಕ್ಕಂಥ ನೋವನ್ನು ದೂರ ಮಾಡ್ಕೊಳ್ಳಿ. ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳಿ. ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಿ. ಉದ್ಯೋಗ ಮಾಡ್ತಿರ್ತಕ್ಕಂಥವ್ರು ಉದ್ಯೋಗದ ಪ್ರಗತಿ ಬಗ್ಗೆ ಚಿಂತನೆ ಮಾಡಿ. ಹಾಕುವ ಹೆಜ್ಜೆಯಲ್ಲಿ ಏನಾದರೂ ತೊಂದರೆ ತಪ್ಪತಗಳಿದ್ದರೂ ಅಲ್ಲಿಂದಲೇ ಅದನ್ನು ಸರಿಪಡಿಸ್ಕೊಳ್ಳಿ. ಏನೇ ಮಾಡಬೇಕಾದರೂ ಶಾಂತಿ ಸಮಾಧಾನವಾಗಿ ಗೆಲ್ತಕ್ಕಂಥದ್ದು ಬಹಳ ಉತ್ತಮ. ಇವತ್ತಿನ ದಿವಸ ಮಕರ ರಾಶಿಯಲ್ಲಿರ್ತಕ್ಕಂಥವರು ಸ್ವಲ್ಪ ಬೇರೊಂದು ಥರ ಚಿಂತನೆಗಳು ಎದುರಾಗ್ಬೋದು, ಬೇರೆ ಥರ ಸಮಸ್ಯೆಗಳು ಎದುರಾಗ್ಬೋದು. ಕಾರಣ ಪ್ರಸ್ತುತ ಇರತಕ್ಕಂಥ ರಾಹು ಇರತಕ್ಕಂಥ ಕುಜ ಜೊತೆಗೆ ಇಲ್ಲಿ ಒಂದಷ್ಟು ಗ್ರಹಸ್ಥಿತಿಗಳ ಸರಿ ಇಲ್ಲದರಿಂದ ಮಾಡುವಂಥ ಹಾಕುವಂಥ ಅಥವಾ ಮಾತಾಡುವಂಥ ಪ್ರತಿ ಮಾತಲ್ಲೂ ವ್ಯತ್ಯಾಸ ಆಗುವಂಥ ಪರಿಸ್ಥಿತಿಗಳು ಭಾಳಷ್ಟು ಇರುತ್ತೆ. ಭಾಳ ಜೋಪಾನ ಬೇಕು, ಎಚ್ಚರಿಕೆ ಬೇಕು. ಏನೇ ಮಾಡಬೇಕಾದರೂ ಒಂದಿಷ್ಟು ಆಲೋಚನೆ ಮಾಡಿ ಒಂದು ಹೆಜ್ಜೆ ಮುಂದಕ್ಕೆ ಹಾಕುವಂಥದ್ದು ಬಹಳ ಉತ್ತಮ. ಸಣ್ಣ ಸಣ್ಣ ವಿಚಾರವೂ ಸಹಿತ ದೊಡ್ಡ ದೊಡ್ಡ ವಿಚಾರಗಳಾಗಿ ಎದುರಾಗ್ಬಿಡ್ಬೋದು. ಆದಷ್ಟು ಜಾಗ್ರತೆ ಬೇಕು, ಎಚ್ಚರಿಕೆ ಬೇಕು. ನೀವು ಮಾಡುವಂಥ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕು. ಆ ಬದಲಾವಣೆಯ ಪರ್ವ ಸರಿಯಾಗಿದ್ದರೆ ಮಾತ್ರ ಅದರ ಫಲಗಳು ಸಿದ್ಧಿ ಆಗ್ತಕ್ಕಂಥದ್ದಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ನೀವು ಏನು ಅಂದುಕೊಂಡ್ರೂ ಕಾರ್ಯಸಿದ್ಧಿಯೇ. ಆದರೆ ಸಣ್ಣ ಸಣ್ಣ ವಿಚಾರವೂ ಸಹಿತ ಭಾಳಷ್ಟು ದೊಡ್ಡ ಸಮಸ್ಯೆಗಳು ಎದುರಾಗ್ಬೋದು. ಇವತ್ತು ನೀವು ಚಿಂತನೆ ಮಾಡಬೇಕಾಗಿರ್ತಕ್ಕಂಥ ರೀತಿ ನಿಮ್ಮ ವೃತ್ತಿ ಧರ್ಮದ ಅಭಿವೃದ್ಧಿ. ಮಾಡುವಂಥ ವೃತ್ತಿಯಲ್ಲಿ ಏನೇ ಒಂದು ಅಸಮಾಧಾನ ಸನ್ನಿವೇಶ ಎದುರಾದರೂ ಅದನ್ನು ಸರಿಪಡಿಸ್ಕೊಂಡು ಸರಿಯಾದ ಸನ್ಮಾರ್ಗದಲ್ಲಿ ನಡೆದರೆ ಮಾತ್ರ ಫಲಗಳು ಸಿಗ್ತಕ್ಕಂಥದ್ದು. ಮನುಷ್ಯನ ಗ್ರಹಗತಿಗಳು ಸರಿಯಿಲ್ಲ ಅಂದಾಗ ಒಂದಲ್ಲ ಒಂಥರ ಸಮಸ್ಯೆಗಳಂತಕ್ಕಂಥ ಎದುರಾಗುತ್ತೆ. ಆದರೆ ಭಗವಂತ ಏನೇ ಕಷ್ಟ ಕಾರ್ಪಣೆಗಳಿದ್ದರೂ ನಿನ್ನ ದಯ ಹೊಂದಿರಲಿಯಪ್ಪ ಅಂಥೇಳಿ ನೀವು ನಂಬಿರ್ತಕ್ಕಂಥ ದೈವದ ಆರಾಧನೆ ಮಾಡ್ತಾ ಮುಂದೆ ನಡೆದರೆ ಖಂಡಿತ ಹೆಚ್ಚಿನ ಫಲ ಇದೆ. ಸಾಧ್ಯವಾದರೆ ಇವತ್ತಿನ ದಿವಸ ಕುಂಭರಾಶಿ ಕುಂಭಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ನಿಮ್ಮ ಸುತ್ತಮುತ್ತ ಪ್ರಾಂತ್ಯಗಳೆಲ್ಲಾದರೂ ನೀರು ಹರಿಯುವಂಥ ಸ್ಥಳವೋ ಅಥವಾ ನೀರು ನಿಂತಿರುವ ಸ್ಥಳವೋ ಇದ್ದರೆ ಅದರಲ್ಲಿ ಒಂದಷ್ಟು ಮೀನುಗಳಿದ್ದರೆ ಎಲ್ಲಿ ಮೀನುಗಳ ವಾಸ ನೀರಲ್ಲಿರುತ್ತೋ ಅಂತಹ ಮೀನುಗಳಿಗೆ ನಿಮ್ಮ ಕೈಯಿಂದ ಒಂದಿಷ್ಟು ಪದಾರ್ಥಗಳೇನಾದ್ರು ಹಾಕಿ ಆ ಪದಾರ್ಥ ಮೀನುಗಳ ಆಹಾರವಾಗಿ ಸ್ವೀಕರಿಸಿದ್ದೆ ಆದರೆ ನಿಮ್ಮ ಕಷ್ಟಗಳಂತಕ್ಕಂಥದ್ದು ಆದಷ್ಟು ಮಂಜಿನಗಡ್ಡೆ ಥರ ಕರಗುತ್ತೆ. ಏನೇ ಆದರೂ ಮನುಷ್ಯನ ಗ್ರಹಗತಿಗಳು ಸರಿಯಿಲ್ಲ ಅಂದಾಗ ಎಲ್ಲ ಸಮಸ್ಯೆಗಳು ಹೆಗಲೇರ್ತಾ ಬರುತ್ತೆ. ಆದರೆ ಅದೇ ಸಮಯದಲ್ಲೇ ಆದಷ್ಟು ನೀವು ನಂಬಿರ್ತಕ್ಕಂಥ ದೈವವನ್ನು ಪ್ರಾರ್ಥನೆ ಮಾಡಿ. ಒಂದು ಅಗೋಚರವಾಗಿರುವ ಶಕ್ತಿ ಇದೆ, ಆ ಶಕ್ತಿಯನ್ನು ನಂಬಿ ಅದಕ್ಕಿಂತ ಮುಖ್ಯವಾಗಿ ಶನೇಶ್ಚರ ಮಂತ್ರವನ್ನು ನಿತ್ಯ ನಿರಂತರ ಪಠನೆ ಮಾಡ್ತಾ ಬನ್ನಿ. ಶನ್ನೋ ದೇವಿ ರಭಿಷ್ಠಯ ಆಪೋ ಭವಂತು ಬಿದೇಂ ಶಯೋ ರಭಿಶ್ರವಂತರ. ಶನೇಶ್ಚರನ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡೋದ್ರಿಂದ ಕುಂಭರಾಶಿಯವರು ಒಂದಿಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದ ಬಗ್ಗೆ ಕಾಳಜಿ ಇರಬೇಕು. ವೃತ್ತಿಯಲ್ಲಿ ಜವಾಬ್ದಾರಿ ಬೇಕು. ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಸಣ್ಣ ಸಣ್ಣ ವಿಚಾರ ದೊಡ್ಡ ದೊಡ್ಡ ಸಮಸ್ಯೆಗಳಾಗಿ ಮಾರ್ಪಡುತ್ತೆ. ಆದರೆ ಇವತ್ತು ವೃತ್ತಿಯಲ್ಲಿ ಒಂದು ಬದಲಾವಣೆ ಬೇಕಾಗುತ್ತೆ. ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಆಲೋಚನೆ ಮಾಡಬೇಕಾಗತ್ತೆ. ನೀವು ಏನೇ ಮಾಡಿದ್ರೂ ಸಹಿತ ಅದನ್ನು ಸರಿತಿದ್ದುಕೊಂಡು ಸರಿಯಾದ ಸನ್ಮಾರ್ಗದಲ್ಲಿ ನಡೆದರೆ ಅದರ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇವತ್ತು ವ್ಯಾಪಾರದಲ್ಲಾಗಲಿ ವ್ಯವಹಾರಗಳಲ್ಲಾಗಲಿ ಕೆಲಸ ಕಾರ್ಯಗಳಲ್ಲಾಗಲಿ ಏನು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಸಿದ್ಧಿಸ್ಕೋಬೇಕು ಎಂಬತಕ್ಕಂಥ ಆಸೆ ನಿಮಗೆ. ಆದರೆ ನಿಮ್ಮ ಆಸೆಯಾಗೇ ನಿಲ್ಲುತ್ತೆ ವಿನಃ ಕಾರ್ಯಗತಕ್ಕೆ ಬರ್ತಕ್ಕಂಥದ್ದು ಬಹಳ ಕಷ್ಟ. ಇದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದಷ್ಟು ತುಂಬೆ ಹೂ ತಂದು ತಾಯಿ ಮಹಾಲಕ್ಷ್ಮಿಗೋ ಅಥವಾ ಶಿವನಿಗೋ ಅರ್ಪಣೆ ಮಾಡಿ ಬಿಲ್ವಪತ್ರೆಯಿಂದ ನಾಮಾರ್ಚನೆ ಮಾಡಿಸಿ. ಹಾಗೆ 9 ವರ್ಷದ ಒಳಗಿರುವಂಥ ಮಕ್ಕಳಿಗೋ ಅಥವಾ ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗೋ ಒಂದಷ್ಟು ಹಣ್ಣು ಹಂಪಲು ಕೊಟ್ಟೊಂದು ಪ್ರಾರ್ಥನೆ ಮಾಡಿ. ಇದರ ಜೊತೆಗೆ ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ನಿಮ್ಮ ಕುಲದೇವರಿಗೆ ಗಂಧವನ್ನು ಹಚ್ಚಿ ಉಳಿದಂಥ ಗಂಧವನ್ನು ತಾವು ಹಣೆಗಚ್ಕೊಳ್ಳೋದ್ರಿಂದ ತುಂಬ ಬದಲಾವಣೆಯನ್ನು ಕಾಣ್ತೀರಿ. ಹೆಚ್ಚಿನ ಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿರವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸ್ತೇನೆ. ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ.
ಬನ್ನಿ ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಮಸ್ತೆ, ಮೈಸೂರಿಂದ ಮಾಡ್ತಾವ್ನಿ ನಾನು. ನಮಸ್ಕಾರ ನಿನ್ಗೆ ಕಣಪ್ಪ. ಅಮ್ಮ ನಮಸ್ತೆ. ತಂದೆ ಹೆಂಗೆ ಯೋಚಿಸಿ ಕಣಪ್ಪ, ನಿನ್ಗೆಲ್ಲಾನು ತಂದೆ ದಾರಿಲಿ ನಡೀತಿ ಒಳ್ಳೇದಾಗಿ ಕಣಪ್ಪ. ನಿನ್ಗೂ ನಾನು ಅಪ್ಪರ ಜೊತೆ ಮಾತಾಡ್ಬೇಕು ಕಣಪ್ಪ. ಖಂಡಿತ ಅಮ್ಮ, ತಂದೆಯವ್ರ ಜೊತೆ ಮಾತಾಡುವಂತ್ರಿ. ಅಮ್ಮ ತಮ್ಮ ಹೆಸರು ತಿಳ್ಕೊಬೋದಾ? ನಮ್ಗೆ ಆರೋಗ್ಯ ಸಮಸ್ಯೆ, ನನ್ಗೆ ಮನೆ ಪರಿಸ್ಥಿತಿ, ನಮ್ಗೆ ದುಡ್ಡು ಕಾಸು ಎಷ್ಟಂದ್ರೂ ನಿಲ್ಲಿಕ್ಕಿಲ್ಲ. ಸರಿ ಆಯ್ತು, ತಲೆ ಕೆಡಿಸ್ಕೊಂಬೇಡಿ ತಾಯಿ. ಏನೇ ಸಮಸ್ಯೆ ಇದ್ರು ಅದಕ್ಕೆ ಖಂಡಿತ ಪರಿಹಾರ ಇದೆ, ಯೋಚನೆ ಮಾಡಬೇಡಿ. ಗುರುಜಿಯವರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ. ಅದೇ ಆನಂದ್ ಗುರುಜಿನೇ ನೋಡ್ಬೇಕು ಅಂತ ಎಷ್ಟು ಚಿಂತೆ ಮಾಡ್ತಿದ್ದೆ. ನನ್ಗೆ ನೋವು ಬಂದಾಗಿಂದ ತೀರಾ ಗಂಟ್ಲು ನೋಡ್ತೀನಿ. ಎಲ್ಲ ನನ್ನೇ ಗುರುಜಿ ಅಂತ ಕಟ್ಬಿಟ್ಟವ್ರೆ ನಮ್ಮೂರಲ್ಲಿ. ಎಲ್ಲಿ ತಾಯಿ, ಗುರುಜಿಯವರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ. ಅಪ್ಪವ್ರ ಜೊತೆ ಮಾತಾಡಿ. ಹಲೋ ಅಮ್ಮ, ನಮಸ್ತೆ ತಾಯಿ. ಅಮ್ಮ ನಮಸ್ತೆ, ಹೇಳಮ್ಮ. ನಮಸ್ತೆ ಗುರುಗಳೇ. ಅಯ್ಯೋ, ನಿಮ್ ಜೊತೆ ಮಾತಾಡ್ಬೇಕು ಅಂತ ತುಂಬಾ ದಿವಸದಿಂದ ಕಾಯ್ತಿದ್ದೆ. ಇವತ್ತು ಅದೃಷ್ಟ, ನನ್ ಕಷ್ಟ ಎಲ್ಲ ತೀರ್ತು. ಇವತ್ತಿಗೆ ಚೆನ್ನಾಗಿ ಸಿಕ್ತು ಲೈನ್ ಗುರುಗಳೇ. ಮಾತಾಡಮ್ಮ. ನನ್ಗೆ ಮನೆ ಪರಿಸ್ಥಿತಿ, ಹಣಕಾಸು ನಿಲ್ಲಿಕ್ಕಿಲ್ಲ, ದುಡ್ಡು ಏನ್ ಮಾಡಿದ್ರು ನಮ್ ಕೈ ಎತ್ತಿಕ್ಕಿಲ್ಲ. ಜನ ಎಲ್ಲ ನಿಸ್ತುಗ್ರ. ಇವತ್ತು ಚೆನ್ನಾಗಿರ್ತಾರೆ, ನಾಳೆ ಅವರೇ ನಿಸ್ತುಗ್ರ ಆಯ್ತಾರೆ. ಆಮೇಲೆ ನಮ್ಗೆ ಮನೆ ದುಡ್ಡು ಕಾಸು ನಿಲ್ಲಿಕ್ಕಿಲ್ಲ. ಆರೋಗ್ಯ ಸಮಸ್ಯೆ, ನನ್ಗೆ ಆರೋಗ್ಯ ಸಮಸ್ಯೆ, ನೆಮ್ಮದಿ ಇಲ್ಲ, ನಿದ್ದೆ ಬರೀಕಿಲ್ಲ ಗುರುಗಳೇ. ನಿಮ್ ಜೊತೆ ಮಾತಾಡ್ಬೇಕು. ನಿಮ್ಮ ಆಶ್ರಮಕ್ಕೆ ಬಂದ್ಬಿಡಗ, ನಿಮ್ ತರ ಇದ್ಬಿಡಗ, ನಿಮ್ ತರ ಮಾಡ್ಕೊಂಡಿ ಅಂತೀನಿ. ನನ್ಗೆ ಗೊತ್ತಾಯ್ತಿಲ್ಲ ಅಡ್ರೆಸ್. ಹಳ್ಳಿಯಿಂದ ಇಲ್ಲಿ ಮೈಸೂರು ತಗೊಳ್ಳಿ ಗುರುಗಳು. ನಾವು ಇರ್ಲಿಮ್ಮ, ಆಲೋಚನೆ ಮಾಡಬೇಡ. ನಿನ್ನ ಸ್ವರತರಂಗ ಪ್ರಕಾರ ನಿನ್ನ ಈ ಕಷ್ಟಗಳು ಇನ್ನೊಂದು 4 ತಿಂಗಳು ಹೀಗಿರುತ್ತಮ್ಮ. ಇನ್ನು ಮುಂದಿನ 4 ತಿಂಗಳು ನಿನ್ನ ಟೈಮ್ ಚೆನ್ನಾಗಿಲ್ಲ. ಈ ಮುಂದಿನ 4 ತಿಂಗಳು ನಿನ್ನ ಗ್ರಹಗತಿಗಳು ಸರಿ ಇಲ್ಲದ್ರಿಂದ ಸ್ವಲ್ಪ ತೊಂದರೆ ಇರ್ಬೋದು. ಆದರೆ ಪ್ರತಿನಿತ್ಯ ನೀನು ಮಾಡುವಂಥ ಚಿಕ್ಕ ಪುಟ್ಟ ಕೆಲಸಗಳಿದೆಯಲ್ಲ, ಅದರಲ್ಲೇ ಇದನ್ನು ಸರಿಪಡಿಸ್ಕೊಂಡ್ಬಿಡ್ಬೋದು. ಮನೆ ಸುತ್ತಮುತ್ತ ಪರಿಸರದಲ್ಲಿ ಎಲ್ಲಾದ್ರೂ ಒಂದು ಬಿಳಿ ಎಕ್ಕದ ಹೂ ಇದ್ರೆ, ಗಿಡ ಇದ್ರೆ, ಬಿಳಿ ಎಕ್ಕದ ಗಿಡ ಇದ್ರೆ, ಬಿಳಿ ಎಕ್ಕದ ಗಿಡ, ವೈಟು ಅಂದ್ರೆ ಸಾಕು. ಆ ಗಿಡಕ್ಕೆ ಹೋಗಿ ಒಂದು ನಮಸ್ಕಾರ ಮಾಡ್ಕೊಂಡು ಬನ್ನಿ. ಬಿಳಿ ಎಕ್ಕದ ಗಿಡಕ್ಕೆ ನಮಸ್ಕಾರ ಮಾಡಿ, ಹತ್ತಿರದಲ್ಲಿ ಅಶ್ವತ್ಥ ವೃಕ್ಷ ಇದ್ರೆ, ಅರಳಿ ವೃಕ್ಷ, ಆ ವೃಕ್ಷಕ್ಕೆ ಒಂದು 9 ಪ್ರದಕ್ಷಿಣೆ ಮಾಡಿ ನಿಧಾನಕ್ಕೆ ಆ ವೃಕ್ಷದ ಹತ್ರ ಕೂತ್ಕೊಂಡು ನಿನಗೆ ಇಷ್ಟವಾಗಿರೋ ದೇವರ ಹೆಸರು ಅಲ್ಲಿ ಹೇಳಮ್ಮ. ನಿನಗೆ ಯಾವ ದೇವ್ರ ಇಷ್ಟನೋ ಆ ದೇವರ ಹೆಸರು ಹೇಳು. ಆಮೇಲೆ ಸಾಧ್ಯವಾದರೆ ವಾರಕ್ಕೆ 2 ಸರ್ತಿನಾದರೂ ಕಪ್ಪು ಬಣ್ಣದ ನಾಯಿ ಎಲ್ಲನೂ ಹುಡುಕು. ನಿನಗೆಲ್ಲನ ಸಿಕ್ಕಿದ್ರೆ ಕಪ್ಪು ಬಣ್ಣದ ನಾಯಿಗೆ ಒಂದಿಷ್ಟು ಆಹಾರವನ್ನು ಕೊಡು. ಇದು ನಿಂಗೆ ತುಂಬ ಅನುಕೂಲ ಆಗುತ್ತೆ. ನೀನು ಆರೋಗ್ಯವಾಗಿರಬೇಕು, ಮನಸ್ಸು ಶಾಂತಿ ನೆಮ್ಮದಿಯಾಗಿ ಇಟ್ಕೊಳ್ಬೇಕು. ಇಲ್ಲಿವರೆಗೂ ಬರೀ ಕಷ್ಟಗಳಂತಾನೆ ಬಂದು ಇನ್ನು ಮುಂದಕ್ಕೂ ಯಾಕೆ ನೋವು ಅನುಭವಿಸ್ಬೇಕು? ಅಮ್ಮ, ತಿನ್ನೋದು ಒಂದು ತನ್ನ ತಿಂದು ಒಂದಷ್ಟು ವಿಶ್ರಾಂತಿ ತಗೊಂಡ್ರೆ ಜೀವನ ಅವತ್ತಿಗೆ ಆಗೋಗ್ತಾ ಇದೆ. ಹೀಗಿರ್ಬೇಕಾದ್ರೆ ಮನಸ್ಸಲ್ಲಿ ನೋವಿಟ್ಕೊಂಡು ಬಾಧೆ ಪಡಬಾರದು. ನೀನು ಧೈರ್ಯವಾಗಿರು. ಆದಷ್ಟು ಬೇಗ ನಿನ್ನ ಸಮಸ್ಯೆಗಳು ದೂರ ಆಗುತ್ತೆ. ಈ ಸಣ್ಣ ಪರಿಹಾರ ಮಾಡ್ಕೊ. ನಿಮ್ಮ ಹತ್ರ ಹೋಗಿ ಬರ್ಬೇಕು. ಅದು ಗುರುಗಳ ಅಡ್ರೆಸ್ ಹೇಳಿ, ನನಗೆ ಇಲ್ಲಿ ಗೊತ್ತಾಯ್ತಿಲ್ಲ ಸರಿಯಾಗಿ. ಅಮ್ಮ, ನನ್ನ ಅಡ್ರೆಸ್ ಈಗಾಗಲೇ ಸಾಕಷ್ಟು ಬಾರಿ ಹೇಳಿದ್ದೇನೆ, ಆದರೂ ಮತ್ತೊಮ್ಮೆ ಹೇಳ್ತೇನೆ. ಬೆಂಗಳೂರಿನ ಉತ್ತರ ಭಾಗ ನವರತ್ನ ಅಗ್ರಹಾರ ಅಂತ ಮಹರ್ಷಿ ಮಂದಿರ. ನೀನು ಗೂಗಲಲ್ಲಿ ಯಾರೋ ನಿಮ್ಮ ಮಕ್ಕಳು ಮನೇಲಿ ಯಾರಿಗಾರು ಹೇಳ್ಕೊಟ್ರೆ, ಮೊಬೈಲಲ್ಲಿ ಗೂಗಲಲ್ಲಿ ಮಹರ್ಷಿ ಮಂದಿರ ಅಂತ ಹೊಡೆದ್ರೆ ಆನಂದ್ ಗುರುಜಿಯವರ ಆಶ್ರಮ ಅಂತಂದರೆ ನಿಮ್ಗೆ ಅಡ್ರೆಸ್ ತೋರಿಸುತ್ತೆ. ಆ ಅಡ್ರೆಸ್ ಹಿಡ್ಕೊಂಡು ಒಂದ್ಸತಿ ಬಂದು ದೇವ್ರ ದರ್ಶನ ಮಾಡ್ಕೊಂಡು ಹೋಗಮ್ಮ. ಒಳ್ಳೇದಾಗಲಿ ತಾಯಿ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇವತ್ತಿನ ದಿವಸ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ಗುರುಜಿರವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಗುರುಗಳೇ, ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಭಗವಂತನ ಪ್ರಾರ್ಥನೆ ಮಾಡ್ತಾ ಶಂಕರ ಮಧ್ವ ರಾಮಾನುಜಾಚಾರ್ಯರ ವಿಶೇಷವಾದಂತಹ ಒಂದು ದಾರಿದೀಪವನ್ನು ಎಲ್ಲರೂ ಅನುಸರಿಸ್ತಾ ಗುರುಗಳಿಗೆ ಸದಾಕಾಲ ನಮಸ್ಕರಿಸ್ತಾ ಜೀವನದ ಮೌಲ್ಯಗಳನ್ನು ಕಾಪಾಡಿಕೊಳ್ಳೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ನಾಳೆ ಭಾನುವಾರ ಗುರುಜಿರವರು ಆಗಮಿಸ್ತಾ ಇದ್ದಾರೆ ಶ್ರೀ ಶಾರದಾ ಇಂಟರ್ನ್ಯಾಷನಲ್ PU ಕಾಲೇಜ್ ಅತ್ತಿಬೆಲೆಗೆ. ಅಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಅಕ್ಷರಾಭ್ಯಾಸದ ಕಾರ್ಯಕ್ರಮ, ಜೊತೆಗೆ ವಿದ್ಯಾರ್ಥಿಗಳಿಗೂ ಕೂಡ ತಮ್ಮ ಜ್ಞಾನವನ್ನು ಹೆಚ್ಚುವನ್ನು ಮಾಡಿಕೊಳ್ಳಿಕ್ಕೆ ಬೀಜಾಕ್ಷರಿ ಮಂತ್ರವನ್ನು ಉಪದೇಶವನ್ನು ಕೂಡ ಮಾಡ್ತಾ ಇದ್ದಾರೆ ಗುರುಜಿರವರು. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಒಂದು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಲ್ಲಿ ಆ ಶಾರದಾ ಇಂಟರ್ನ್ಯಾಷನಲ್ PU ಸ್ಕೂಲ್ಸ್ ಮತ್ತು ಕಾಲೇಜಿಗೆ ಮಾತ್ರ ಸಂಬಂಧಪಟ್ಟಿರ್ತಕ್ಕಂಥ ವಿದ್ಯಾರ್ಥಿಗಳು ಮಕ್ಕಳಿಗೂ ಅಲ್ಲ, ಸಾರ್ವತ್ರಿಕವಾಗಿರ್ತಕ್ಕಂಥ ಒಂದು ಪ್ರಾರ್ಥನೆ, ಲೋಕ ಕಲ್ಯಾಣಾರ್ಥವಾಗಿರ್ತಕ್ಕಂಥ ಒಂದು ಪ್ರಾರ್ಥನೆ. ಹಾಗಾಗಿ ಇಲ್ಲಿಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಒಂದು ಸ್ವಾಗತವನ್ನು ಕೇಳ್ತಾ ಇದ್ದೇನೆ. ಭಾನುವಾರ ಬೆಳಗ್ಗೆ 10:10ವರೆಗೆ ಗುರುಜಿರವರು ಆಗಮಿಸ್ತಾ ಇದ್ದಾರೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ನಿಮ್ಮ ಭೇಟಿ ನಾಳೆ ಬೆಳಗ್ಗೆ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ನಮಸ್ತೆ.